Hello my dear friends and my dear students, welcome to our YouTube channel Civil with Sudheer and myself Sudheer Jirobe. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು KPTCL ಎ ಇದು ಏನೇನ್ ಕ್ವೆಶ್ಚನ್ಸ್ ಬಂದಿತ್ತು ಸೊ ಅದರದ್ದು ಫುಲ್ ಡಿಸ್ಕಷನ್ ಮಾಡೋಣ. ಸೊ ಇದು ಒಂದು ಆನ್ಸರ್ ಕೀ ತರ ನಿಮಗೆ ಒಂದು ವಿಡಿಯೋ ಇದೆ. ಸೊ ಸ್ವಲ್ಪ ಲೇಟ್ ಆಗಿದೆ, ಬಟ್ ಆನ್ಸರ್ಸ್ ನ ಹುಡ್ಕೋದು ತುಂಬಾ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಆಗಿ ಆನ್ಸರ್ಸ್ ನ ಹುಡುಕ್ಬಿಟ್ಟು ಹಾಕೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಯಾವುದೇ ಒಂದು ಪ್ರಾಬ್ಲಮೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಇಲ್ಲಿ ಫಸ್ಟ್ ಸೆಕೆಂಡ್ ಈ ತರವೆಲ್ಲ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ ನ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಥಿಯರಿ ಕ್ವಶನ್ಸ್ ಏನಿದೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀನಿ, ಗೊತ್ತಾಯ್ತಾ? ಸೊ ವಿಡಿಯೋ ನೋಡೋದು ಯಾವ ತರ ನೋಡ್ಬೇಕಂದ್ರೆ, ನಿಮ್ಮ ಈ ಪ್ರಾಬ್ಲಮ್ಸ್ ಏನಿರುತ್ತೆ ಲಾಸ್ಟ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಗೊತ್ತಾಯ್ತಾ? ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಫಸ್ಟ್ ಅಲ್ಲಿ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ. ಸೊ ರಿಮೈನಿಂಗ್ ನೋಡ್ ತಕ್ಷಣ ಆನ್ಸರ್ ಏನಿದೆ ಈಸಿ ಕ್ವಶನ್ಸ್ ನ ಅದನ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ ಎಲ್ಲೆಲ್ಲೇ ಇರುತ್ತೆ ಅದನ್ನ ನಾನು ಬಿಡ್ತೀನಿ, ಲಾಸ್ಟ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಯ್ತಾ? ಗೊತ್ತಾಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು, ರೈಟ್? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಈ ತರ ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಇವಾಗ್ಲೂ ಮಾಡ್ತಾ ಇದೀವಿ, ಹಿಂದೆನೂ ಮಾಡಿದೀವಿ, ಮುಂದೆನೂ ಮಾಡ್ತೀವಿ. ಸರಿನಾ? ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಇದು ಕ್ವಶನ್ ಪೇಪರ್ ಬಂದ್ಬಿಟ್ಟು ಇದು ಸಿ ಇದೆ. ಒಂದ್ ನಿಮಿಷ. ಎಸ್, ಸಿ ಇದೆ. ಇದು ಸಿ ಸೀರೀಸ್ ಅಂತ ಇದೆಯಲ್ಲ, ಸಿ ಸೀರೀಸ್ ಇದೆ ಇದು. ಸೊ ಫಸ್ಟ್ ಕ್ವಶನ್ ಪ್ರಾಬ್ಲಮ್ ಇದೆ, ಅದು ಬೇಡ. ಸೆಕೆಂಡ್ ಪ್ರಾಬ್ಲಮ್ ಇದೆ, ಅದ್ರದ್ದು ಬೇಡ, ನೋ ಟೆನ್ಷನ್, ನೋ ವರೀಸ್. ಥರ್ಡ್ ಒನ್, ಎ ಟ್ರೈಪಾಡ್ ಕ್ಯಾರಿಂಗ್ ಎ ಟೋಟಲ್ ಸ್ಟೇಷನ್ ಸರ್ವೆ ಇನ್ಸ್ಟ್ರೂಮೆಂಟ್ ಇಸ್ ಎನ್ ಎಕ್ಸಾಂಪಲ್ ಆಫ್. ಸೊ ಇದು ಯಾವ್ದ್ರದ್ದು ಎಕ್ಸಾಂಪಲ್ ಆಗುತ್ತೆ? ಇದು ಕೋಪ್ಲಾನರ್ ಕನ್ಕರೆಂಟ್, ಇದ್ರದ್ದು ಒಂದು ಎಕ್ಸಾಂಪಲ್ ಆಗಿರುತ್ತೆ, ರೈಟ್? ಕೋಪ್ಲಾನರ್ ಕನ್ಕರೆಂಟ್. ಯಾಕೆಂದ್ರೆ ಟ್ರೈಪಾಡ್ ಸ್ಟ್ಯಾಂಡ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ. ಓಕೆ, ಟ್ರೈಪಾಡ್ ಸ್ಟ್ಯಾಂಡ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ. ಸೊ ಈ ಟ್ರೈಪಾಡ್ ಸ್ಟ್ಯಾಂಡ್ ಈ ತರ ಇದ್ದಾಗ ಇಲ್ಲೇನಾಗುತ್ತೆ? ಈ ಫೋರ್ಸಸ್ ಈ ತರ ಹೋಗ್ತಾ ಇರುತ್ತೆ. ರೆಡಿ? ಕರೆಕ್ಟಾ? ಸೊ ಅದಕ್ಕೆ ಕೋಪ್ಲಾನರ್ ಕನ್ಕರೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇದನ್ನು ಪ್ರಾಬ್ಲಮ್ ಇದೆ, ಅದನ್ನು ಬೇಡ. ಎಸ್, ಫಿಫ್ತ್ ಪ್ರಾಬ್ಲಮ್. ನೆಕ್ಸ್ಟ್, ಎಸ್, a simply supported beam is loaded with a uniformly distributed load as shown in figure. Okay, as shown in figure. ಸೊ ಈ ಫಿಗರ್ ಅಲ್ಲಿ ನೀವು ನೋಡಬಹುದು, ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ, ಯುಡಿಎಲ್ ಇದೆ. ಸೊ ಇದು ನ್ಯೂಟ್ರಲ್ ಆಕ್ಸಿಸ್, ಇದು ಕ್ರಾಸ್ ಸೆಕ್ಷನ್, ಇದು L/4, ಇದು 3L/4. ಓಕೆ, ಸೊ ಈಗ ಇದರಲ್ಲಿ ಏನ್ ಕೇಳ್ತಾ ಇದೆ? ಸ್ಟೇಟ್ ಆಫ್ ಸ್ಟ್ರೆಸ್ ಎಟ್ P ಅಂಡ್ Q ಆರ್ ರಿಪ್ರೆಸೆಂಟ್ಸ್. ಸ್ಟೇಟ್ ಆಫ್ ಸ್ಟ್ರೆಸ್ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದು ಎಕ್ಸಾಕ್ಟ್ಲಿ ಮಿಡಲ್ ಪಾಯಿಂಟ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ರೈಟ್? ಸೊ ಕ್ಯೂ ಏನಾಗುತ್ತೆ ಇಲ್ಲಿ? ಕ್ಯೂ ನೋಡಿ, ಇಲ್ಲಿ ಕ್ಯೂ ಏನಾಗುತ್ತೆ ಅಂತಂದ್ರೆ ಇದು ಟೆನ್ಷನ್ ಇದೆ. ಸೊ ಕ್ಯೂ ಈಸ್ ಹಿಯರ್ ಅಂಡ್ ಟೆನ್ಷನ್, ರೈಟ್? ಸೊ ಟೆನ್ಷನ್ ನಾವು ಯಾವ ತರ ಇಂಡಿಕೇಟ್ ಮಾಡ್ತೀವಿ? ಈ ತರ, ರೈಟ್? ಸೊ ಇದಂತೂ ಬಂತು, ಟೆನ್ಷನ್, ಕ್ಯೂ ಬಂತು. ಸೊ ಪಿ ಏನಿದೆ ಇಲ್ಲಿ? ಪಿ ಎಕ್ಸಾಕ್ಟ್ಲಿ ಇಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಎಕ್ಸಾಕ್ಟ್ಲಿ ಇಲ್ಲಿ ಸ್ಟ್ರೆಸ್ ಬಂದಾಗ ಏನಾಗುತ್ತೆ? ಎಕ್ಸಾಕ್ಟ್ಲಿ ನಾರ್ಮಲ್ ಆಗಿ ಈ ತರ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ? ಈ ಪಾಯಿಂಟ್ ಅಲ್ಲಿ ಇದೆ, L/4 ಅಲ್ಲಿ ಇದೆ. ಸೊ ಎ ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಎ ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಇದರ ಪ್ರಾಬ್ಲಮ್ ಇದೆ. ನೆಕ್ಸ್ಟ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟೀಲ್ ಸ್ಟ್ರಕ್ಚರ್. ಸೊ ಸ್ಟೀಲ್ ಸ್ಟ್ರಕ್ಚರ್ ಪ್ರಕಾರ ಈಗ ಏನಂತಂದ್ರೆ, ಒಂದು ಫಾಲೋವಿಂಗ್ಸ್ ಇದು ಕೊಟ್ಟಿದ್ದಾರೆ, ನೋಡೋಣ. ಫಸ್ಟ್, ದ ಮ್ಯಾಕ್ಸಿಮಮ್ ಎಡ್ಜ್ ಡಿಸ್ಟೆನ್ಸ್ ಆಫ್ ದ ಫಾಸ್ಟ್ನರ್ from an edge should not exceed 12 times of thickness or 1. ಸೊ ಇದು ಯಾವುದಿದೆ? ನಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹುಡ್ಕೊಡ್ತಿದೆ, ಇದು ಕರೆಕ್ಟ್ ಆಗಿದೆ. ಓಕೆ, ಫಾರ್ ಎ ಕಂಪ್ರೆಷನ್ ಮೆಂಬರ್ ದ ಮ್ಯಾಕ್ಸಿಮಮ್ ಪಿಚ್ ಆಫ್ ದಿ ಟ್ಯಾಕ್ಲಿಂಗ್ ಬೋಲ್ಟ್ ಶುಡ್ ಬಿ 600 ಅಂತಿದೆ. ಸೊ ಇದು 600 ಇರೋದಿಲ್ಲ, ರೈಟ್? ಸೊ ಇದು 600 ಇರೋದಿಲ್ಲ, ಸೊ ಇದು ರಾಂಗ್ ಆಗುತ್ತೆ. ಮಿನಿಮಮ್ ಪಿಚ್ ಬೋಲ್ಟ್ಸ್ ಆಫ್ ಇನ್ ಕೇಸ್ ಆಫ್ ಕಂಪ್ರೆಷನ್ ಮೆಂಬರ್ ಶುಡ್ ನಾಟ್ ಎಕ್ಸಿಡ್ 16 ಟೈಮ್ಸ್ ಆಫ್ ಥಿಕ್ನೆಸ್ ಆರ್ 200 mm. ಇದನ್ನು ಕರೆಕ್ಟ್ ಆಗಿದೆ, ಗೊತ್ತಾಯ್ತಾ? when the grip of length of the bolt is exceed 5 times the diameter of the bolts and the design shear capacity is reduced. so ಇದನ್ನು ಕರೆಕ್ಟ್ ಆಗಿದೆ. so the answer for this question is B. ಆಯ್ತಾ? so ಇದು ಈ ತರ ರಾಂಗ್ ಅಂತಂದ್ರೆ ಅದೇ ಆನ್ಸರ್ ಇದೆ. so this is the answer. okay, next, the minimum characteristic strength of the pre-tension and post-tension beam in MPa as per IES 1343 2012. so ನೋಡಿ, ಇದಕ್ಕೆ 40 ಮತ್ತೆ 30. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಫಸ್ಟ್ ಏನ್ ಕೇಳ್ತಾರೆ ಯಾವತ್ತು? ಪೋಸ್ಟ್ ಟೆನ್ಷನ್ ಅಂಡ್ ಪ್ರೀ ಟೆನ್ಷನ್ ಅಂತಾರೆ. ಸೊ ಅಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ? ಜಸ್ಟ್ ಒಂದು ರಿವೈಸ್ ಮಾಡಿ, ಅಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡಿದ್ದಾರೆ. ಸೊ ಪ್ರೀ ಟೆನ್ಷನ್ ಅಂಡ್ ಪೋಸ್ಟ್ ಟೆನ್ಷನ್, ರೈಟ್? ಸೊ ನಾನು ಇಲ್ಲಿ ಮಾಡಿಸ್ತಾ ಇರೋ ಎಲ್ಲಾ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಗೇಟು ಮತ್ತೆ IES ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದಾನೆ ಬಂದಿದೆ. ಬೇಕಾದ್ರೆ ನೀವು ರೆಫರ್ ಮಾಡಿ ನೋಡ್ಕೊಳ್ಳಿ. ನಾನು ರೆಫರ್ ಮಾಡಿದೀನಿ, ಎಲ್ಲ ಅಲ್ಲಿಂದಾನೆ ಬಂದಿರೋದು, ಜಸ್ಟ್ ಡಾಟಾ ಚೇಂಜ್ ಮಾಡಿ ಹಾಕಿದ್ದಾರೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದೆ, ಗೇಟ್ ಪ್ರಿಪೇರ್ ಆಗ್ತಾ ಇದ್ರೆ. ಡನ್. ನೆಕ್ಸ್ಟ್ ಕ್ವಶನ್,
using stress block IES 1343/2012, ultimate moment of resistance is obtained by. So ultimate moment is we obtained by PFB APS D minus 0.42 XU. This is the formula you have to refer. Next, match the following with respect to the steel structure. ನೋಡಿ, ಸ್ಟೀಲ್ ಸ್ಟ್ರಕ್ಚರ್ ಯಾರು ಓದಿಲ್ಲ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಈ ಪೇಪರ್ ಅಲ್ಲಿ, ಯಾಕೆಂದ್ರೆ ಸ್ಟೀಲ್ ಸ್ಟ್ರಕ್ಚರ್ ಕ್ವಶನ್ಸ್ ಇದೆ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಈಗ ಇಲ್ಲಿ ಏನಿದೆ, ಸ್ಟ್ರಕ್ಚರಲ್ ಮೆಂಬರ್ ಸಬ್ಜೆಕ್ಟೆಡ್ ಟು ಡೈರೆಕ್ಟ್ ಟೆನ್ಷನ್ ಆರ್ ಕಂಪ್ರೆಷನ್, ರೈಟ್. ಸೊ ಇಲ್ಲಿ ವೆಲ್ಡ್ ಇದೆ, ಈ ಕಡೆ ಅದ್ರದ್ದು ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ. ಬಟ್ ವೆಲ್ಡ್ ಅಂದ್ರೆ ಏನಂತೀವಿ ನಾವು? ಬಟ್ ವೆಲ್ಡ್ ಅಂದ್ರೆ ಏನು, ರೈಟ್. ಸೊ ಆನ್ಸರ್ ಏನಾಗುತ್ತೆ ಇದ್ರದ್ದು? ಎ ಆಗುತ್ತೆ ನೋಡಿ. ಇದ್ರ ಪ್ರಕಾರ ನೀವು ನೋಡ್ಕೊಳ್ಳಿ, ಬಟ್ ವೆಲ್ಡ್ ಅಂದ್ರೆ ಏನಾಗುತ್ತೆ. ಸೊ ಬಟ್ ವೆಲ್ಡ್ ಅಂದ್ರೆ ಸ್ಟ್ರಕ್ಚರಲ್ ಮೆಂಬರ್ ಸಬ್ಜೆಕ್ಟೆಡ್ ಟು ಡೈರೆಕ್ಟ್ ಟೆನ್ಷನ್ ಆರ್ ಕಂಪ್ರೆಷನ್ ಆಗುತ್ತೆ. ಅದೇ ನೀವು ಜಾಯಿನಿಂಗ್ ಟೂ ಫೋರ್ಸಸ್, right, joining two forces approximately at right angles to the each other. So ಇದೇನಾಗುತ್ತೆ, ಇದು ಬಂದ್ಬಿಟ್ಟು ಫಿಲೆಟ್ ವೆಲ್ಡ್ ಆಗುತ್ತೆ, ರೈಟ್. ಇದು ಫಿಲೆಟ್ ವೆಲ್ಡ್. ಹೋಲ್ ಇಸ್ ಮೇಡ್ ಇನ್ ದ ಕಾಂಪೊನೆಂಟ್ ಅಂಡ್ ವೆಲ್ಡಿಂಗ್ ಇಸ್ ಡನ್ ಅರೌಂಡ್ ದ ಪೆರಿಫೆರಿ. ಅಂದ್ರೆ ಈ ತರ ಹೋಲ್ ಮಾಡ್ಬಿಟ್ಟು ಇದ್ರ ಒಳಗಡೆ ಈ ತರದ್ದು ವೆಲ್ಡಿಂಗ್ ಮಾಡ್ತೀವಿ ನೋಡಿ ಥರ್ಡ್ಗೆ. ಸೊ ಅದ್ಯಾವ್ದಾಗುತ್ತೆ, ಅದು ಸ್ಲಾಟ್ ವೆಲ್ಡ್ ಅಂತ ಆಗುತ್ತೆ, ರೈಟ್. ಪ್ರೆಷರ್ ಇಸ್ ಅಪ್ಲೈಡ್ ಕಂಟಿನ್ಯೂಸ್ಲಿ, ಇದ್ಯಾವ್ದಾಗುತ್ತೆ, ಇದು ಬಂದ್ಬಿಟ್ಟು ಸೀಮ್ ವೆಲ್ಡ್ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ಇವು ಆನ್ಸರ್ಸ್ ಆಗುತ್ತೆ, ದಯವಿಟ್ಟು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇದು ಪ್ರಾಬ್ಲಮ್ ಇದೆ ಇರಲಿ, ಓಕೆ. ನೆಕ್ಸ್ಟ್ ಇದನ್ನು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ 14th ಕ್ವೆಶ್ಚನ್, ಹೈ ಗ್ರೇಡ್ ಕಾಂಕ್ರೀಟ್ ಈಸ್ ರಿಕ್ವೈರ್ಡ್ ಇನ್ PSC ಫಾರ್ ಕಂಟ್ರೋಲಿಂಗ್. ಹೈ ಗ್ರೇಡ್ ಯಾಕೆ ಬೇಕು ನೋಡಿ. ಆಕ್ಚುಲಿ ಹೈ ಗ್ರೇಡ್ ಆಫ್ ಕಾಂಕ್ರೀಟ್ ಯಾಕೆ ಬೇಕಾಗುತ್ತೆ ಅಂದ್ರೆ ಶ್ರಿಂಕೇಜ್, ರಿಫ್ಲೆಕ್ಷನ್, ಕ್ರೀಪ್, ಇಲಾಸ್ಟಿಕ್, ಶಾರ್ಟಿಂಗ್. ಇವು 4ರಲ್ಲಿ ಇಂಪಾರ್ಟೆಂಟ್ ಇರೋದು ಯಾವ್ದಿದೆ ಅಂತಂದ್ರೆ ಕ್ರೀಪ್ ಇದೆ, ರೈಟ್. ಸೊ ಹೈ ಗ್ರೇಡ್ ಕಾಂಕ್ರೀಟ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕ್ರೀಪ್ ನ ಕಂಟ್ರೋಲ್ ಮಾಡಕ್ಕೆ ಮಾಡ್ತೀವಿ, ಸರಿನಾ. ನೆಕ್ಸ್ಟ್ ಕ್ವೆಶ್ಚನ್, ಲಿಮಿಟ್ ಸ್ಟೇಟ್ ಮೆಥಡ್ ಆಫ್ ಡಿಸೈನ್ ಇನ್ ಸ್ಟೀಲ್ ಸ್ಟ್ರಕ್ಚರ್ ಇಸ್ ಬೇಸ್ಡ್ ಆನ್ ಡ್ಯಾಶ್ ಲೆವೆಲ್ ಆಫ್ ರಿಲಯಬಿಲಿಟಿ ಮೆಥಡ್, ರೈಟ್. ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ 3 ಡಿಫರೆಂಟ್ ಇದೆ, ರೈಟ್. 3 ಲೆವೆಲ್ ಆಫ್ ರಿಲಯಬಿಲಿಟಿ ಮೆಥಡ್ಸ್ ಇದೆ ಇದು, ಓಕೆ. ನೆಕ್ಸ್ಟ್, ದ ಫಾಲೋವಿಂಗ್ ಆರ್ ದ 2 ಸ್ಟೇಟ್ಮೆಂಟ್ಸ್ ಆರ್ ಮೇಡ್ ವಿತ್ ರೆಫರೆನ್ಸ್ ಟು ಎ ಸಿಂಪ್ಲಿ ಸಪೋರ್ಟೆಡ್ ಅಂಡರ್ ರೇನ್ಫೋರ್ಸ್ RCC ಸೆಕ್ಷನ್. ಅಂಡರ್ ರೇನ್ಫೋರ್ಸ್ ಅಂತ ಇದ್ದಾರೆ, ರೈಟ್. ಸೊ ಅಂಡರ್ ರೇನ್ಫೋರ್ಸ್ ಅಂದ್ರೆ ಏನಾಗುತ್ತೆ? ಅಂಡರ್ ರೇನ್ಫೋರ್ಸ್ ಫೇಲಿಯರ್ ಟೇಕ್ಸ್ ಪ್ಲೇಸ್ ಬೈ ಕ್ರಶಿಂಗ್ ಆಫ್ ಕಾಂಕ್ರೀಟ್ ಬಿಫೋರ್ ಸ್ಟೀಲ್ ಹ್ಯಾಸ್ ಈಲ್ಡೆಡ್, ರೈಟ್. ನೋಡಿ, ಅಂಡರ್ ರೇನ್ಫೋರ್ಸ್ ಅಲ್ಲಿ ಏನಾಗುತ್ತೆ? ಅಂಡರ್ ರೇನ್ಫೋರ್ಸ್ ಅಂದ್ರೆ ನಮಗೆ ಸ್ಟೀಲ್ ನಾವು ಅದಕ್ಕಿಂತ ಕಮ್ಮಿ ಹಾಕಿರ್ತೀವಿ, ಎಷ್ಟು ಪ್ರೊವೈಡ್ ಮಾಡಬೇಕು ಅದರಿಂದ. ಸೊ ಫಸ್ಟ್ ಯಾವ್ದು ಫೇಲ್ ಆಗುತ್ತೆ? ಫೇಲಿಯರ್ ಟೇಕ್ಸ್ ಪ್ಲೇಸ್ ಬೈ ಕ್ರಶಿಂಗ್ ಆಫ್ ಕಾಂಕ್ರೀಟ್ ಬಿಫೋರ್ ಸ್ಟೀಲ್ ಹ್ಯಾಸ್ ಈಲ್ಡೆಡ್, ಆಯ್ತಾ. ಸೊ ಇದೇನಾಗುತ್ತೆ? ಇದು ಒಂದದಂತೂ ಕರೆಕ್ಟ್ ಆಗಿಲ್ಲ, ರೈಟ್. ಇದಂತೂ ಕರೆಕ್ಟ್ ಆಗಿಲ್ಲ. ದ ನ್ಯೂಟ್ರಲ್ ಆಕ್ಸಿಸ್ ಮೂವ್ ಅಪ್ ಆಸ್ ಅ ಲೋಡ್ ಇಸ್ ಇನ್ಕ್ರೀಸ್, ಗೊತ್ತಾಯ್ತಾ. ಇದಂತೂ ಇದು ಕರೆಕ್ಟ್ ಆಗಿದೆ. ಸೊ ಎ ಇಸ್ ಅ ಫಾಲ್ಸ್ ಅಂಡ್ ಬಟ್ ಟ್ರೂ ಸೆಕೆಂಡ್ ಇಸ್ ಟ್ರೂ, ಗೊತ್ತಾಯ್ತಾ. ಸೆಕೆಂಡ್ ಇಸ್ ಟ್ರೂ. ನೆಕ್ಸ್ಟ್, ಕಾಂಕ್ರೀಟ್ ಹ್ಯಾವಿಂಗ್ ಸ್ಲಂಪ್ ಆಫ್ 65 mm is said to be, ರೈಟ್. ಸೊ 65 mm ಕಾಂಕ್ರೀಟ್ ಇತ್ತಂದ್ರೆ ಅದು ಪ್ಲಾಸ್ಟಿಕ್ ಅಂತ ನಾವು ಕರಿತೀವಿ, ಓಕೆ. ನೆಕ್ಸ್ಟ್ ಕ್ವಶನ್, ಎ ಫೂಟಿಂಗ್ ಫಾರ್ 2 columns, one carrying 800 kilonewton and other carrying 1200. ನೋಡಿ, ಇಲ್ಲಿ ಆಪ್ಷನ್ಸ್ ನೋಡಿ, ನೀವು ಇವೆಲ್ಲ ನೋಡೋದೇ ಬೇಕಾಗಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ನಿಮ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ. ಇಲ್ಲೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದೆಲ್ಲ ನಿಮಗೆ ಬೇಡ, ಯಾಕೆ ನಮ್ಗೆ ಕ್ಯಾಲ್ಕುಲೇಷನ್ ಏನು ಮಾಡೋದಿಲ್ಲ ಇಲ್ಲಿ. ಸೊ ದ ವಿಡ್ತ್ ಆಫ್ ದಿ ಫೂಟಿಂಗ್ ಈಸ್ ರೆಸ್ಟ್ರಿಕ್ಟೆಡ್ ಟು 2 meter ಡ್ಯೂ ಟು ದ ಸೈಟ್ ಕಂಡೀಷನ್. ದ ಸಜೆಸ್ಟೆಡ್ ಟೈಪ್ ಆಫ್ ದ ಫೂಟಿಂಗ್ ನೋಡಿ, ರೆಸ್ಟ್ರಿಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಆಯ್ತಾ. ವಿಡ್ತ್ ಏನಂತಾರೆ? ವಿಡ್ತ್ ಆಫ್ ದಿ ಫೂಟಿಂಗ್ ಈಸ್ ರೆಸ್ಟ್ರಿಕ್ಟೆಡ್. ನಮ್ ಕ್ವಶನ್ ಇಷ್ಟೇ ಇದೆ, ರೈಟ್. ನಮ್ ಕ್ವಶನ್ ಇಷ್ಟೇ, ನಾವು ನೋಡ್ಬೇಕಾಗಿರೋದೇ ಇಷ್ಟೇ, ಬೇರೆದೇನು ನೋಡ್ಬೇಕಾಗಿಲ್ಲ, ರೈಟ್. ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ಯಾವ್ದಾಗುತ್ತೆ? ರೆಸ್ಟ್ರಿಕ್ಟೆಡ್ ಇದ್ದರೆ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಟೈಪ್ ರೆಕ್ಟ್ಯಾಂಗುಲರ್ ಫೂಟಿಂಗ್, ರೈಟ್. ರೆಕ್ಟ್ಯಾಂಗುಲರ್ ಫೂಟಿಂಗ್ ನಾವು ಪ್ರೊವೈಡ್ ಮಾಡ್ತೀವಿ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಏನಿದೆ? ಸಿಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಟ್ರೂ ಫಾಲ್ಸ್ ಯಾವ್ದಿದೆ ನೋಡ್ಬೇಕು ನೀವು, ಓಕೆ. ಸ್ಪೆಸಿಫಿಕ್ ಸರ್ಫೇಸ್ ಆಫ್ ಸಿಮೆಂಟ್ ಇಸ್ ಡಿಟರ್ಮೈನ್ಡ್ ಬೈ ಏರ್ ಪರ್ಮಿಯಾಬಿಲಿಟಿ ಮೆಥಡ್. ಇದು ಕರೆಕ್ಟ್ ಆಗಿದೆ. ಏರ್ ಪರ್ಮಿಯಾಬಿಲಿಟಿ ಮೆಥಡ್ ಇಂದ ನಾವು ಯೂಸ್ ಮಾಡ್ತೀವಿ. ಲೀ ಚಾರ್ಟರ್ ಅಪರ್ಟಸ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಅದು ಬಂದ್ಬಿಟ್ಟು ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ ಗೆ, ಕರೆಕ್ಟಾ. ಟೋಟಲ್ ಇನ್ಸಾಲ್ಯುಬಲ್ ರೆಸಿಡ್ಯೂಲ್ ಇನ್ ಸಿಮೆಂಟ್ ಶುಡ್ ಬಿ ಲೆಸ್ ದೆನ್ 1.5%. ಸೊ ಇದನ್ನ ಕರೆಕ್ಟ್ ಆಗಿದೆ, ಇದನ್ನ ಕರೆಕ್ಟ್ ಆಗಿದೆ. ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್, ಓಕೆ. ಇಲ್ಲಿ ಇನ್ನೊಂದು ಬರುತ್ತೆ, ವಿಕೆಟ್ ಅಪರ್ಟಸ್ ಎದಕ್ಕೆ ಯೂಸ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆಯಲ್ಲ. ಕನ್ಸಿಸ್ಟೆನ್ಸಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಫೈನಲ್ ಸೆಟ್ಟಿಂಗ್ ಟೈಮ್. ಡನ್, ಗೊತ್ತಾಯ್ತಾ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಓಕೆ, ಇದು ಪ್ರಾಬ್ಲಮ್ ಇದೆ, ಆಮೇಲೆ ನೋಡೋಣ. ಇದನ್ನೂ ಪ್ರಾಬ್ಲಮ್ ಇದೆ, ಓಕೆ. ಎಸ್ 22.
if x, y and z are the fineness model of coarse, fine and combined aggregate, the percentage of fine aggregate to combined aggregate is. ನೋಡಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಎಕ್ಸ್ ವೈ ಝೆಡ್ ಆರ್ ದ ಇದು ಫೈನೆಸ್ ಮಾಡಲಸ್, ಆಮೇಲೆ ಇದೇನಾಗುತ್ತೆ ಫೈನ್ ಅಗ್ರಿಗೇಟ್, ಆಮೇಲೆ ಇದು ಕಂಬೈನ್ಡ್ ಅಗ್ರಿಗೇಟ್. ಆಯ್ತಾ, ನಮ್ಗೆ ಬೇಕಾಗಿರೋದು ಪಿ ವ್ಯಾಲ್ಯೂ ಇಲ್ಲಿದೆ. ಓಕೆ, ಸೊ ಅದಕ್ಕೆ ನಾವು ಏನಿದೆ ಫಾರ್ಮುಲಾ ಇದ್ರದ್ದು, ಈ ಫಾರ್ಮುಲಾ ನೋಡಿ ಇಲ್ಲಿದೆ, ಎಕ್ಸ್ ಮೈನಸ್ ಝೆಡ್ ಓಕೆ ಡಿವೈಡೆಡ್ ಬೈ ಝೆಡ್ ಮೈನಸ್ ವೈ ಇಂಟು 100. ದಿಸ್ ಇಸ್ ಅ ಫಾರ್ಮುಲಾ. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ, ಇದರಲ್ಲಿ ಏನು ನೀವು ಯೋಚನೆ ಮಾಡಬೇಕಾಗಿಲ್ಲ. ರೈಟ್, ಫೈನೆಸ್ ಮಾಡಲಸ್ ಎಕ್ಸ್ಪೆರಿಮೆಂಟ್ ಎರರ್ ಮಾಡಿದಿರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಪ್ರಾಬ್ಲಮ್ ಇದೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಇಕ್ವೇಶನ್ ಟು ಡಿಟರ್ಮೈನ್ ದ ಮೀನ್ ವೆಲಾಸಿಟಿ ಗ್ರೇಡಿಯಂಟ್ ಯೂಸ್ ಇನ್ ದ ಡಿಸೈನ್ ಆಫ್ ಫ್ಲೋಕ್ಯುಲೇಷನ್ ಪ್ರೋಸೆಸ್. ರೈಟ್, ಫ್ಲೋಕ್ಯುಲೇಷನ್ ಪ್ರೋಸೆಸ್ ಅಲ್ಲಿ ಯಾವ್ದು ಮಾಡ್ತೀವಿ ಅಂದ್ರೆ G is equal to root of P divided by mu into V. This is the formula for mean velocity gradient. Okay, mean velocity gradient ಇದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಮೇಜರ್ ಪೊಲ್ಯೂಟೆಂಟ್ ಕಾಂಟ್ರಿಬ್ಯೂಷನ್ ಫ್ರಮ್ ದ ಟ್ಯಾನರಿ ಇಂಡಸ್ಟ್ರಿ ವೇಸ್ಟ್ ವಾಟರ್ ಫ್ರಮ್ ದ ಫಾಲೋವಿಂಗ್. ಓಕೆ, ಸೊ ಅದಕ್ಕೆ ನೋಡಿ ಯಾವ್ದಂದ್ರೆ ಕ್ರೋಮಿಯಂ ಇರುತ್ತೆ ಟ್ಯಾನರಿ ಇಂಡಸ್ಟ್ರಿ. ರೈಟ್, ಸೊ ಟ್ಯಾನರಿ ಇಂಡಸ್ಟ್ರಿ ಅಂತಂದ್ರೆ ಏನ್ ಬರುತ್ತೆ ಅಂದ್ರೆ ಕ್ರೋಮಿಯಂ ಜಾಸ್ತಿ ಇರುತ್ತೆ ಅಲ್ಲಿ. ಡನ್. In water supply system, the internal pressure causes hoop tension in the pipe shell and its magnitude is determined by which of the following equation. So that is we can identify by the F equals to PD by 2T. This is a hoop stress, very important from the strength of material question. Okay, next. As per the Bureau of Indian Standard IS 2296 1982, the water classified under category D is for ಕ್ಯಾಟಗರಿ ಡಿ ಮಾಡಿದಾಗ ಅದು ಯಾವುದಕ್ಕೆ ಕ್ಲಾಸಿಫೈ ಆಗುತ್ತೆ, ಫಿಶ್ ಕಲ್ಚರ್ ಅಂಡ್ ವೈಲ್ಡ್ ಲೈಫ್ ಪ್ರೊಪೋಗೇಷನ್. ಆಯ್ತಾ, ಸೊ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ 229682. ಸೊ ಸ್ವಲ್ಪ ಇದೆ ಏನಂತಂದ್ರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಕ್ವಶನ್ಸ್ ಇದೆ, ಡೈರೆಕ್ಟ್ ಆಗಿ ಅದೂ ಡೈರೆಕ್ಟ್ ಕ್ವಶನ್ಸ್ ಇದೆ. ಓಕೆ, ಕಂಪೋಸ್ಟಿಂಗ್ ಆಫ್ ಇದು ನೋಡಿ ಸಾಲಿಡ್ ವೇಸ್ಟ್ ಕ್ವಶನ್, ನಾನು ಇದ್ರದ್ದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ಓದಿದ್ರೆ ಅವ್ರಿಗೆ ಹೆಲ್ಪ್ ಆಗಿರುತ್ತೆ, ಒಂದೆರಡು ಕ್ವಶನ್ ಆದ್ರೂ ಸಾಕು ನಮಗೆ. Composting of municipal solid waste is an composting of municipal solid waste is a what? So composting ಅಂದ್ರೆ ಏನ್ ಮಾಡ್ತೀವಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ರೈಟ್, ಸೊ ಇದೊಂದು ಬಯಾಲಜಿಕಲ್ ಪ್ರೋಸೆಸ್ ಇದೆ ತಾನೆ. ರೈಟ್, ಇದೊಂದು ಬಯಾಲಜಿಕಲ್ ಪ್ರೋಸೆಸ್ ಇದೆ. ನೆಕ್ಸ್ಟ್, ಇನ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಬೆಡ್ಸ್ ಆರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಸ್ಯಾಂಡ್ ಬೆಡ್ಸ್ ಏನಿರುತ್ತೆ, ಸ್ಯಾಂಡ್ ಬೆಡ್ಸ್ ಬಂದ್ಬಿಟ್ಟು ಇದು ಸ್ಟ್ರಾಟಿಫೈಡ್ ಇರುತ್ತೆ. ಸ್ಟ್ಯಾಂಡ್ ಬೆಡ್ಸ್ ಬಂದ್ಬಿಟ್ಟು ಇದು ಸ್ಟ್ರಾಟಿಫೈಡ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ದ ಫಾರ್ಮೇಶನ್ ಆಫ್ ಸ್ಮಾಗ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಸೊ ಫಾಗ್ ಏನಾಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ಯಾವುದರಿಂದ ಆಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಅದು ನೋಡಿ, ಅದು ಬಂದ್ಬಿಟ್ಟು ಹೈ P10 ಕಾನ್ಸಂಟ್ರೇಷನ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರಿಕ್. ಸೊ ಇದು ಬಂದ್ಬಿಟ್ಟು ಏರ್ ಪೊಲ್ಯೂಷನ್ ಕ್ವಶನ್ ಇದೆ ಇದು. ಓಕೆ, ಇದು ಬಂದ್ಬಿಟ್ಟು ಏರ್ ಪೊಲ್ಯೂಷನ್ ಕ್ವಶನ್ ಇದೆ ಇದು. ಡನ್. ನೆಕ್ಸ್ಟ್ ಕ್ವಶನ್ ನೋಡೋಣ. Identify the National Board of Fire Underwriter formula for the estimate of fire demand for firefighting purpose in urban areas. So this is a question from environmental engineering. Right, population forecast ಅಲ್ಲಿ ನೀವೇನ್ ಮಾಡ್ತಿರಲ್ಲ ಅದರಿಂದ ಇದು ಪ್ರಾಬ್ಲಮ್ ಬಂದಿದೆ. ಸೊ 31. ರೈಟ್, ಸೊ Q equals to 4637 root P 1 minus 0.01 into root P. This is the answer for this question. Okay, next. Which of the following statement is false with reference to mass curve analysis for the evaluation of storage capacity of the reservoir? Okay, so this storage capacity of reservoir ge reference ಮಾಡಿ ನಾವು ನೋಡಿದಾಗ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಬಹುದು. ರೈಟ್, ಸ್ಲೋಪ್ ಆಫ್ ಮಾಸ್ ಕರ್ವ್ at any point is measures of inflow rate at that time. ಸೊ ನಮಗೆ ಏನು ಫೈಂಡ್ ಔಟ್ ಮಾಡೋದಿದೆ, ನಮಗೆ ಫಾಲ್ಸ್ ಫೈಂಡ್ ಔಟ್ ಮಾಡೋದಿದೆ. ರೈಟ್, ಫಾಲ್ಸ್ ಕರೆಕ್ಟ್ ಅಲ್ಲ, ಫಾಲ್ಸ್. ಸ್ಲೋಪ್ ಆಫ್ ಮಾಸ್ ಕರ್ವ್, ರೈಟ್, ಮಾಸ್ ಕರ್ವ್ ಅನ್ನು ಡ್ರಾ ಮಾಡ್ತೀವಲ್ಲ at any point is measures of inflow rate at that point. ಸೊ ಇದು ಕರೆಕ್ಟ್ ಆಗಿದೆ. ಮ್ಯಾಕ್ಸಿಮಮ್ ಡಿಪಾರ್ಚರ್ ಬಿಟ್ವೀನ್ ದ ಡಿಮ್ಯಾಂಡ್ ಲೈನ್ ಅಂಡ್ ದ ಮಾಸ್ ಕರ್ವ್ ರಿಪ್ರೆಸೆಂಟ್ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದಿ ರಿಸರ್ವರ್ ರಿಕ್ವೈರ್ಡ್ ಟು ಮೀಟ್ ದ ಡಿಮ್ಯಾಂಡ್. ಇದನ್ನು ಕರೆಕ್ಟ್ ಆಗಿದೆ. ಡಿಮ್ಯಾಂಡ್ ಲೈನ್ ಮಸ್ಟ್ ಬಿ intersect the mass curve when extended forward and otherwise the reservoir is not going to refill. ಸೊ ಇದನ್ನು ಕರೆಕ್ಟ್ ಆಗಿದೆ. Vertical distance between the tangents drawn to the throw and the crest represent the water wasted over the spillway. So ಇದು ಕರೆಕ್ಟ್ ಆಗಿಲ್ಲ. ರೈಟ್, vertical distance between the tangents drawn to the throw and the crest. ಸೊ ಇದು ಏನಂತಂದ್ರೆ ರಾಂಗ್ ಆಗಿದೆ ಇದು.
ರೈಟ್. ಸೊ ನಮ್ಮ ಆನ್ಸರ್ ಯಾವುದು? ನಮ್ಮ ಆನ್ಸರ್ ಬಂದ್ಬಿಟ್ಟು ಇದು. ಸೊ ದಿಸ್ ಈಸ್ ದ ಆನ್ಸರ್, ರೈಟ್. ರಾಂಗ್ ಯಾವ್ದಿದೆ ತಾನೆ, ಅದಕ್ಕೆ ರಾಂಗ್ ಅಂತ ಹಾಕಿರೋದು. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮೆಟಿಕ್ ಆಯ್ತಾ. 33, 34, 35, 36 ನೋಡೋಣ ಡೈರೆಕ್ಟ್ ಆಗಿ. ದ ಏರಿಯಾ ಆಫ್ ಮೋಸ್ಟ್ ಎಫಿಷಿಯಂಟ್ ಟ್ರಾಪಿಜಾಯ್ಡಲ್ ಚಾನಲ್ ಸೆಕ್ಷನ್ ಕನ್ಸಿಡರಿಂಗ್ y ಈಸ್ ಅ ಡೆಪ್ತ್ ಆಫ್ ಫ್ಲೋ, ರೈಟ್. ಸೊ ಇದೇನಾಗುತ್ತೆ, ಇದು ಬಂದ್ಬಿಟ್ಟು ಏನಾಗುತ್ತೆ, ಇದು 36 ಅಂದ್ರೆ ಇದು √3y² ಆಗುತ್ತೆ, √3y². ಸೊ ನೋಡಿ, ಇದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ವಶನ್ಸ್ ತುಂಬಾ ಬಂದಿದೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರೋಲಿಕ್ ಜಂಪ್ ಪ್ರಾಬ್ಲಮ್ ಇದೆ, ಇದು ಆಮೇಲೆ ನೋಡೋಣ. ಆಮೇಲೆ ಕ್ರಾಪ್, ಇದನ್ನು ಆಮೇಲೆ ಹೇಳ್ತೀನಿ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್. ಓಕೆ, probability index is a ratio of, what is the probability index? It is a ratio of net present value to the capital cost. So idu project management question ide. Okay, the lag distance is the distance traveled by the road vehicle during the what total reaction time. Okay, so idu enagutte, total reaction time alli enagide adar prakara idu agutte. Elastic property of bitumen is determined by, elastic property na yadrinda determine ಮಾಡ್ತೀವಿ? ಡಕ್ಟಿಲಿಟಿ ಟೆಸ್ಟ್ ಆಯ್ತಾ. ಎಷ್ಟು ಈ ತರ ಒಂದು ಕೋನ್ ನ ಇಟ್ಕೊಂಡ್ಬಿಟ್ಟು ಈ ತರ ಹಾಕ್ತಿವಲ್ಲ, ರೈಟ್. ಸೊ ಇದು ಹಾಕ್ಬಿಟ್ಟು ಇದನ್ನ ಸ್ಟ್ರೆಚ್ ಮಾಡಿ ನೋಡ್ತೀವಿ. ಸೊ ಅದೇ ಡಕ್ಟಿಲಿಟಿ. ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಇನ್ PART ಅನಾಲಿಸಿಸ್, ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಇನ್ PART ಅನಾಲಿಸಿಸ್ ಇಸ್ ದ ವಾಟ್ ಮೋಸ್ಟ್ ಆಪ್ಟಿಮಿಸ್ಟಿಕ್ ಟೈಮ್, ರೈಟ್. ಇದು ಆಗೋದಿಲ್ಲ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೈಮ್ ಆಗೋದಿಲ್ಲ, ಪ್ರೊಬಬಿಲಿಸ್ಟಿಕ್ ಟೈಮ್ ಆಗೋದಿಲ್ಲ, ಪೆಸಿಮಿಸ್ಟಿಕ್ ಟೈಮ್ ಆಗೋದಿಲ್ಲ. ಮೋಸ್ಟ್ ಆಪ್ಟಿಮಿಸ್ಟಿಕ್ ಅಂದ್ರೆ ಕಮ್ಮಿ ಟೈಮ್ ಅಲ್ಲಿ, ಆಯ್ತಾ, ಕಮ್ಮಿ ಟೈಮ್ ಅಲ್ಲಿ. ಸೊ ನಾವು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಅಂತಿರ್ತಾನೆ ಅದಕ್ಕೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇನ್ ದ ಗ್ರೂಪ್ ಆಫ್ ಬ್ಲಾಕ್ ಟಾಪ್ ಪೇಮೆಂಟ್, ಆಯ್ತಾ. ಬ್ಲಾಕ್ ಅಂದ್ರೆ ಈಗೇನು ಬಿಟಮಿನ್ ಪೇಮೆಂಟ್ ಇರುತ್ತಲ್ಲ, ಫ್ಲೆಕ್ಸಿಬಲ್ ಪೇಮೆಂಟ್. ಸೊ ಅದನ್ನ ನಾವು ಅದರಲ್ಲಿ ಯಾವುದು ಬೆಸ್ಟ್ ಇದೆ ಅಂತ ಕೇಳ್ತಾ ಇರೋದು. ಸೊ ನಾನು ಯಾವತ್ತೂ ಹೇಳ್ತೀನಿ ಬಿಟಮಿನಸ್ ಕಾಂಕ್ರೀಟ್, ಬಿಕಾಸ್ ಇಟ್ ಈಸ್ ಅ ಮಿಕ್ಸರ್ ಆಫ್ ಬಿಟಮಿನಸ್ ಅಂಡ್ ದ ಡಿಫರೆಂಟ್ ಇಂಗ್ರೀಡಿಯೆಂಟ್ಸ್. ಓಕೆ, 44. ನೆಕ್ಸ್ಟ್ 45, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವ್ದಿದೆ ಅದ ಅರ್ಥ ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇದು ನೆಕ್ಸ್ಟ್ ಕ್ವಶನ್. ಕ್ರಿಟಿಕಲ್ ಪಾತ್ ಕನ್ಸ್ಯೂಮ್ಸ್ ಮಿನಿಮಮ್ ರಿಸೋರ್ಸಸ್, ಇದು ಅಲ್ಲ, ರೈಟ್. ಸೊ ಇದು ಕರೆಕ್ಟ್ ಆಗಿದೆ. ಕ್ರಿಟಿಕಲ್ ಪಾತ್ ಹ್ಯಾಸ್ 0 ಫ್ಲೋಟ್ ಟೈಮ್, ಇದನ್ನು ಕರೆಕ್ಟ್ ಆಗಿದೆ, ರೈಟ್. 0 ಫ್ಲೋಟ್ ಇರುತ್ತೆ. ಕನ್ಸ್ಯೂಮ್ಸ್ ಮ್ಯಾಕ್ಸಿಮಮ್ ಟೈಮ್, ಆಯ್ತಾ. ಸೊ ಇದು ಮ್ಯಾಕ್ಸಿಮಮ್ ಟೈಮ್ ತಗೊಳ್ಳೋದಿಲ್ಲ ಯಾವತ್ತೂ. ಇದು ಏನ್ ಮಾಡುತ್ತೆ ಅಂತಂದ್ರೆ ಮಿನಿಮಮ್ ಟೈಮ್ ತಗೊಳುತ್ತೆ, ಪಾತ್ ಮಾತ್ರ ಜಾಸ್ತಿ ಇರುತ್ತೆ, ಬಟ್ ಮಿನಿಮಮ್ ಟೈಮ್. ಕ್ರಿಟಿಕಲ್ ಪಾತ್ ಇಸ್ ದ ಲಾಂಗೆಸ್ಟ್ ಪಾತ್ ಆಫ್ ದಿ ಪ್ರಾಜೆಕ್ಟ್. ಸೊ ಎ, ಪಿ ಮತ್ತು ಡಿ ಕರೆಕ್ಟ್ ಆಗಿದೆ, ಸಿ ಒಂದೇ ರಾಂಗ್ ಆಗಿದೆ ಇಲ್ಲಿ, ಗೊತ್ತಾ. ಸೊ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಗ್ರೂಪ್ ಇಂಡೆಕ್ಸ್ ಮೆಥಡ್ ಆಫ್ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಈಸ್, ನೆಕ್ಸ್ಟ್ ಕ್ವಶನ್. ಇದ್ರದ್ದು ಆನ್ಸರ್ ಏನಾಗುತ್ತೆ? ಇಟ್ ಈಸ್ ಅನ್ ಇಂಪ್ಯಾರಿಕಲ್ ಮೆಥಡ್ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿ ಸಬ್ಗ್ರೇಡ್ ಸಾಯಿಲ್, ಗೊತ್ತಾ. ಗ್ರೂಪ್ ಇಂಡೆಕ್ಸ್ ಮೆಥಡ್ ತುಂಬಾ ಡೆಪ್ತ್ ಅಲ್ಲೂ ಕೇಳಿದ್ದಾರೆ ಕ್ವಶನ್, ತುಂಬಾ ಡೆಪ್ತ್ ಅಲ್ಲಿ ಇದೆ. ಸ್ಪ್ರಿಂಗ್ ಟೈಡ್ಸ್ ಆರ್ ಕಾಸ್ಡ್ ವೆನ್, ಸ್ಪ್ರಿಂಗ್ ಟೈಡ್ಸ್ ಆರ್ ಕಾಸ್ಡ್, ಸ್ಪ್ರಿಂಗ್ ಟೈಡ್ ಯಾವಾಗ ಕಾಸ್ ಆಗುತ್ತೆ ಅಂದ್ರೆ ಸನ್ ಅಂಡ್ ದ ಮೂನ್ ಈಸ್ ಲೈನ್ ವಿತ್ ದ ಅರ್ತ್, ಒಂದೇ ಲೈನ್ ಅಲ್ಲಿ ಬಂದಾಗ, ಸನ್ ಮೂನ್ ಅಂಡ್ ಲೈನ್ ಈ ತರ ಬಂದಾಗ ಅದೇನಾಗುತ್ತೆ ಅಂತಂದ್ರೆ ಸ್ಪ್ರಿಂಗ್ ಟೈಡ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ 48. ಓಕೆ, ಸೊ ಇದು ಪ್ರಾಬ್ಲಮ್ ಇದೆ, ಆಮೇಲೆ ನೋಡೋಣ ಇದಕ್ಕೆ ಲಾಸ್ಟ್ ಅಲ್ಲಿ. ನೆಕ್ಸ್ಟ್ ಕ್ವಶನ್. Precipitation of the typical digital data from satellite and for conversion to vector data, they are compared with the typical spectral signatures of the ground objects and identified. This process is called as. ಸೊ ಇದನ್ನ ಆಕ್ಚುಲಿ ಸ್ಪೆಕ್ಟ್ರಲ್ ಟ್ರೈನಿಂಗ್ ಅಂತ ಅಂತಾರೆ. ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ರಿಮೋಟ್ ಸೆನ್ಸಿಂಗ್ ಅಲ್ಲಿ ಇರುತ್ತೆ ಇದು. ಸೊ ಇದು ರಿಮೋಟ್ ಸೆನ್ಸಿಂಗ್ ಕ್ವಶನ್ ಇದೆ, ರೈಟ್. ಸೊ ಇದು ಏರಿಯಲ್ ಸರ್ವೆ ಆರ್ ರಿಮೋಟ್ ಸೆನ್ಸಿಂಗ್ ಅಂತ ಅದ್ರಲ್ಲಿ ಬರುತ್ತೆ. ಇದು ಅಡ್ವಾನ್ಸ್ ಸರ್ವೆ ಅಲ್ಲಿ ಕ್ವಶನ್ ಇದೆ ಇದು. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮೆಥಡ್ ಎಸ್ಟಿಮೇಟ್ ದ ಬೆಸ್ಟ್ ದ ಏರಿಯಾ ಆಫ್ ಎನ್ ಇರ್ರೆಗ್ಯುಲರ್ ಅಂಡ್ ಕರ್ವ್ಡ್ ಬೌಂಡ್ರೀಸ್. ನೋಡಿ, ಏರಿಯಾ ಇದು ಹೆಸರು ಬಂದ್ರೆ ಇರ್ರೆಗ್ಯುಲರ್ ಕರ್ವ್ಡ್ ಅಂತ ಹೆಸರು ಬಂದ್ರೆ ಯಾವತ್ತೂ ನಾವು ಆನ್ಸರ್ಗೆ ಟಿಕ್ ಮಾಡಬೇಕಾಗಿರೋದು ಸಿಂಪಲ್ಸ್ ಮೆಥಡ್. ಓಕೆ, ಸಿಂಪಲ್ಸ್ ಮೆಥಡ್ ಇರುತ್ತೆ, ಇರ್ರೆಗ್ಯುಲರ್ ಅಂಡ್ ಕರ್ವ್ಡ್ ಬೌಂಡ್ರಿ. 51. ಓಕೆ, ಇದು ಪ್ರಾಬ್ಲಮ್ ಇದೆ, ಆಮೇಲೆ ಹೇಳ್ತೀನಿ. ನೋಡಿ 52 ಅಂತೂ ತುಂಬಾ ಸಿಂಪಲ್ ಇದೆ. ಇಲ್ಲಿ ಏನ್ ಕೇಳ್ತಾ ಇದಾರೆ? ಅಬ್ಸರ್ವ್ಡ್ ಬೇರಿಂಗ್ ಆಫ್ ದಿ ಟ್ರಾವರ್ಸ್ ಆರ್ ಗಿವನ್ ಬೈ. ಇಲ್ಲಿ ಏನಿದೆ, ನಾವು ಏನ್ ಮಾಡ್ಬೇಕು? ಲೋಕಲ್ ಅಟ್ರಾಕ್ಷನ್ ನಿಮಗೆ ಗೊತ್ತಿದೆ. ಲೋಕಲ್ ಅಟ್ರಾಕ್ಷನ್ ನಾವು ಮಾಡಿದ್ರೆ 4 ಬೇರಿಂಗ್ ಮತ್ತೆ
ಫೋರ್ ಬೇರಿಂಗ್ ಮೈನಸ್ ಬ್ಯಾಕ್ ಬೇರಿಂಗ್ ಆರ್ ಬ್ಯಾಕ್ ಬೇರಿಂಗ್ ಮೈನಸ್ ಫೋರ್ ಬೇರಿಂಗ್ ಈಕ್ವಲ್ ಟು 180 ಡಿಗ್ರಿ ಇರಬೇಕು, ರೈಟ್. ಸೊ 180 ಡಿಗ್ರಿ ಇದ್ರೆ ತಾನೆ ಅದು ನಾವು ಫ್ರೀ ಅಂತ ಅಂತೀವಿ. ಸೊ ಇಲ್ಲಿ ನೀವು ಮಾಡಿದಾಗ, ಸೊ ಜಸ್ಟ್ ನಾನು ಒಂದು ನಿಮಿಷ ಮಾಡಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಪಿ ಮತ್ತೆ ಕ್ಯೂ ಮಾಡಿದಾಗ ಎಷ್ಟು ಬರುತ್ತೆ, ಒಂದೇ ನಿಮಿಷ, ಐ ಆಮ್ ಜಸ್ಟ್ ಟೈಪಿಂಗ್. 46 ಡಿಗ್ರಿ 15, ಓಕೆ, ಒಂದು ನಿಮಿಷ. ಸೊ ಇದು 180 ಬರ್ತಾ ಇದೆ. ಸೊ ದಿಸ್ ಈಸ್ 180, ರೈಟ್. ಅಂಡ್ ನೆಕ್ಸ್ಟ್ ಒನ್ ಈಸ್ 286 ಡಿಗ್ರಿ 15 ಮಿನಿಟ್ and minus of 108 degree 15 seconds. So it's coming 178 ನೋಡಿ ಇಲ್ಲಿ. ಸೊ ಈ ತರ ಬರುತ್ತೆ. ಇದು ಬಂದ್ಬಿಟ್ಟು 180, ಇದು ಬಂದ್ಬಿಟ್ಟು 178, ಇದು ಬಂದ್ಬಿಟ್ಟು 181, ಇದು 180. ಸೊ ಇದು ಮತ್ತು ಇದಂತೂ ಫ್ರೀ ಇದೆ. ಸೊ ಇಲ್ಲಿ ಯಾವ್ದಿದೆ, ಪಿ ಕ್ಯೂ ಆಯ್ತಾ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಯಾವ್ದಿದೆ, ಎಸ್ ಟಿ. ಸೊ ಇವೆಲ್ಲ ಏನಿದೆ, ಫ್ರೀ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಯಾವ್ದು ಒಂದೇ ಉಳಿತು ಯಾವ್ದು ಹೇಳಿ, ರೈಟ್. ಉಳಿತು ಯಾವ್ದು, ಬರೀ ಆರ್ ಒಂದೇ ಉಳಿತು ತಾನೆ. ಇದ್ರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ 180. ಸೊ ಇದು ಪಿ ಕ್ಯೂ ಎಸ್ ಟಿ. ಉಳಿತು ಯಾವ್ದು, ಬರೀ ಆರ್ ಒಂದೇ. ಸೊ ಆನ್ಸರ್ ಈಸ್ ಆರ್. ಓಕೆ, ಅರ್ಥ ಆಯ್ತಾ. ಸೊ ಈ ತರ ಕ್ಯಾಲ್ಸಿ ಹೊಡೆದ್ಬಿಟ್ಟು ನೋಡಿದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. 54th. ಸೊ 54th ಏನಿದೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಬ್ರಿಕ್ಸ್ ಆರ್ ಪೇಡ್ ಪರ್ 1000. ಬ್ರಿಕ್ಸ್ ನ ಯಾವ ತರ ಪೇ ಮಾಡ್ತೀವಿ, ಇನ್ಕರೆಕ್ಟ್ ಫೈಂಡ್ ಔಟ್ ಮಾಡೋದಿದೆ. ಬ್ರಿಕ್ಸ್ ನಾವು 1000s ಗೆ ಪೇ ಮಾಡ್ತೀವಿ. ಲೈಮ್ ಈಸ್ ಪೇಡ್ ಪರ್ ಕ್ವಿಂಟಲ್, ಕರೆಕ್ಟ್ ಆಗಿದೆ. 1 ಕ್ವಿಂಟಲ್ಗೆ ಎಷ್ಟಾಗಿದೆ ಅಂತ ಹೇಳ್ತೀವಿ. ಬ್ರಿಕ್ ಅಗ್ರಿಗೇಟ್ ಈಸ್ ಪೇಡ್ ಫಾರ್ ದ ಕ್ಯೂಬಿಕ್ ಮೀಟರ್. ಬ್ರಿಕ್ ಅಗ್ರಿಗೇಟ್ ಅಂದ್ರೆ ಸಣ್ಣದ ಏನ್ ಪೀಸಸ್ ಇರುತ್ತೆ ನೋಡಿ, ಅದನ್ನ ಕ್ಯೂಬಿಕ್ ಮೀಟರ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸಿಮೆಂಟ್ ಈಸ್ ಪೇಡ್ ಪರ್ ಕ್ಯೂಬಿಕ್ ಮೀಟರ್, ರೈಟ್. ಸಿಮೆಂಟ್ ಯಾವತ್ತೂ ನಾವು ಕ್ಯೂಬಿಕ್ ಮೀಟರ್ ಇಂದ ಮಾಡೋದಿಲ್ಲ, ಅದು ಯಾವ್ದ್ರಿಂದ ಮಾಡ್ತೀವಿ, ಸಿಮೆಂಟು ಬ್ಯಾಗ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್. ಸೊ ಬ್ಯಾಗ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೇಡ್ ಅದಕ್ಕೆ ಮಾಡ್ತೀವಿ, ರೈಟ್. ಎಷ್ಟು ಬ್ಯಾಗ್ಸ್ ಆಗ್ತಿದೆ, 1 ಬ್ಯಾಗ್ಗೆ 310 rupees ಅಂತ ಈ ತರ ಪೇಡ್ ಮಾಡ್ತೀವಿ, ರೈಟ್. ಕ್ಯಾಲ್ಕುಲೇಟ್ ಕಾಂಕ್ರೀಟ್ ನ ನಾವು ಕ್ಯೂಬಿಕ್ ಮೀಟರ್ ಅಲ್ಲಿ ಮಾಡ್ತೀವಿ, ಗೊತ್ತಾಯ್ತಾ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಕೋಎಫಿಷಿಯಂಟ್ ಆಫ್ ಕರ್ವೇಚರ್ ಫಾರ್ ಎ ವೆಲ್ ಗ್ರೇಡೆಡ್ ಸ್ಯಾಂಡ್ ಮಸ್ಟ್ ಬಿ. ಕೋಎಫಿಷಿಯಂಟ್ ಆಫ್ ಕರ್ವೇಚರ್ ಫಾರ್ ವೆಲ್ ಗ್ರೇಡೆಡ್ ಸ್ಯಾಂಡ್ ಎಷ್ಟಿದೆ ಇದು, ರೈಟ್. ಇದು ಬಂದ್ಬಿಟ್ಟು ಬಿಟ್ವೀನ್ 1 and 3. Okay, due to change in the price level, a revised estimate is prepared if the sanction estimate exceeds. So ಇದೊಂದು ತುಂಬಾ ಸಿಂಪಲ್ ಕ್ವಶನ್ ಇದೆ. 5% ಎಕ್ಸೀಡ್ ಆದ್ರೆ ರಿವೈಸ್ ಮಾಡ್ತೀವಿ. ಓಕೆ, ಇದನ್ನು ಪ್ರಾಬ್ಲಮ್ ಇದೆ. ಆಮೇಲೆ 58th, select the excavation where the measurements are made in square meters for a payment. ಸೊ ಇದು ನೋಡಿ, ನಿಮಗೆ ಇದ್ರ ಬಗ್ಗೆ ತಿಳಿಬೇಕಂದ್ರೆ ಇದು ಎಸ್ಟಿಮೇಟಿಂಗ್ ಕ್ವಶನ್ ಇದೆ, ಎಸ್ಟಿಮೇಟಿಂಗ್ ಅಂಡ್ ಕಾಸ್ಟಿಂಗ್. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ಸ್ಕ್ವೇರ್ ಮೀಟರ್ ಅಲ್ಲಿ ತೋತೀವಿ, ನಾನು ಮ್ಯಾರಥಾನ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಸರ್ಫೇಸ್ ಡ್ರೆಸ್ಸಿಂಗ್ ಅಪ್ ಟು 15 ಸೆಂಟಿಮೀಟರ್ ಇದ್ರೆ ನಾವು ಅದನ್ನ ಸ್ಕ್ವೇರ್ ಮೀಟರ್ ಅಲ್ಲಿ ತಗೋತೀವಿ, ಆರ್ ಮೀಟರ್ ಸ್ಕ್ವೇರ್ ಅಲ್ಲಿ ತಗೋತೀವಿ ಅಂತ ಹೇಳಿದ್ದೆ, ರೈಟ್. ಸೊ ದಟ್ ಇಸ್ ದ ಆನ್ಸರ್ ಫಾರ್ ದಟ್ ಕ್ವಶನ್. ಅಂಡ್ ನೆಕ್ಸ್ಟ್ ಕ್ವಶನ್ ಈಸ್ 59. if B is the width of the formation, ಆಯ್ತಾ, ಈ ತರ ಒಂದು ಫಾರ್ಮೇಶನ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ B is the width of the formation, D is the depth. ಸೊ ಇದು ಬಂದ್ಬಿಟ್ಟು ಡೆಪ್ತ್ ಇದೆ, ಹೈಟ್ ಆಫ್ ದಿ ಎಂಬೆಕ್ಮೆಂಟ್. ಸೈಡ್ ಸ್ಲೋಪ್ ಬಂದ್ಬಿಟ್ಟು S:1. ಫಾರ್ ಹೈವೇ ವಿತ್ ನೋ ಟ್ರಾನ್ಸ್ಫರ್ ಸ್ಲೋಪ್, ದ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್. ಸೊ ಇದಂತೂ ಡೈರೆಕ್ಟ್ ಆಗಿದೆ, ನಾನು ಏನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸೋದು ಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇದ್ರದ್ದು ಆನ್ಸರ್, ರೈಟ್. ತುಂಬಾ ಸಿಂಪಲ್ ಆಗಿದೆ, B × D + SD². ಇದು ನಾವು ಏನಂದ್ರೆ ಅದನ್ನ ಪ್ರೂವ್ ಮಾಡಿದಾಗ ಅದೇ ಬರುತ್ತೆ ಆನ್ಸರ್. ನೆಕ್ಸ್ಟ್, ರಿಲೇಶನ್ಶಿಪ್ ಅಮಂಗ್ ದ ಎಫೆಕ್ಟಿವ್ ಸ್ಟ್ರೆಸ್, ಟೋಟಲ್ ಸ್ಟ್ರೆಸ್ ಅಂಡ್ ದ ನ್ಯೂಟ್ರಲ್ ಸ್ಟ್ರೆಸ್ ಈಸ್. ನ್ಯೂಟ್ರಲ್ ಸ್ಟ್ರೆಸ್ ಏನಾಗುತ್ತೆ, ಇದು ಬಂದ್ಬಿಟ್ಟು ಎಫೆಕ್ಟಿವ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಟೋಟಲ್ ಸ್ಟ್ರೆಸ್ ಮೈನಸ್ ನ್ಯೂಟ್ರಲ್ ಸ್ಟ್ರೆಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದು ಪ್ರಾಬ್ಲಮ್ ಇದೆ 61 ಪ್ರಾಬ್ಲಮ್, 62 ಪ್ರಾಬ್ಲಮ್, 63. ಇನ್ ಎ ಟ್ರಸ್ ಸಿಸ್ಟಮ್ ದ ಪರ್ಲಿನ್ಸ್ ಆರ್, ಇನ್ ಎ ಟ್ರಸ್ ಸಿಸ್ಟಮ್ ದ ಪರ್ಲಿನ್ಸ್ ಆರ್ ವಾಟ್. ಪರ್ಲಿನ್ಸ್ ಏನಿದೆ, ಪರ್ಲಿನ್ಸ್, ರೈಟ್. ಈ ತರ ಈಗ ಇದು ಟ್ರಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈ ತರ ಹಾರಿಜಾಂಟಲ್ ಇರುತ್ತೆ, ರೈಟ್. ಸೊ ಪರ್ಲಿನ್ಸ್ ಎಲ್ಲಿರುತ್ತೆ, ದ ಟ್ರಸ್ ಸಿಸ್ಟಮ್ ಪರ್ಲಿನ್ಸ್ ಅಂತ, ಇದು ರೀಡ್ಜ್ ಅಂತೀವಿ, ರೈಟ್. ಸೊ ಪರ್ಲಿನ್ಸ್ ಎಲ್ಲಿ ಏನಿರುತ್ತೆ ಅಂತಂದ್ರೆ, ಅದು ಇನ್ಕ್ಲೈನ್ಡ್ ಮೆಂಬರ್ಸ್ ಲೇಡ್ ಫ್ರಮ್ ರಿಡ್ಜ್ ಟು, ಇದು ರಿಡ್ಜ್ ಇದೆ ನಮ್ದು, ಆಯ್ತಾ. ಇದರ ಯೂಸ್ ಅಂದ್ರೆ ಇಲ್ಲಿ ಇರುತ್ತೆ, ಇದು ಯೂಸ್. ಓಕೆ,
ಸೊ ಈ ತರ ಇರುತ್ತೆ. ಪರ್ಲಿನ್ಸ್ ಎಲ್ಲಿ ಇರುತ್ತೆ? ಇನ್ಕ್ಲೈನ್ಡ್ ಮೆಂಬರ್ಸ್. ಸೊ ಇಲ್ಲಿ. ಓಕೆ, ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 64th is a problem, 65th is a problem. Okay, 65th. Okay, 66. The process of building new construction underneath an existing structure without disturbing the stability of the system is underpinning. ಅಂದ್ರೆ ಒಂದು ಸ್ಟ್ರಕ್ಚರ್ ಇದೆ, ಅದೊಂದು ಆಲ್ರೆಡಿ ಒಂದು ಫೌಂಡೇಶನ್ ಇರುತ್ತೆ, ಅದ್ರ ಕೆಳಗಡೆ ಇನ್ನೊಂದು ಫೌಂಡೇಶನ್ ಹಾಕ್ತಾರೆ ಎಕ್ಸಿಸ್ಟಿಂಗ್, ಅದಕ್ಕೆ ಅಂಡರ್ಪಿನ್ನಿಂಗ್ ಅಂತೀವಿ. ಐ ಹೋಪ್ ಸ್ವಲ್ಪ ವಿಡಿಯೋ ಇನ್ನೂ ಲೆಂದಿ ಆಗುತ್ತೆ, ಯಾಕೆಂದ್ರೆ ನಾವು ಇನ್ನೂ ಈಗ ಪ್ರಾಬ್ಲಮೆಟಿಕ್ ಸಾಲ್ವ್ ಮಾಡಬೇಕು. ಸೊ ದಟ್ ನಾವು ಪ್ರಾಬ್ಲಮ್ಸ್ ನ ನೋಡ್ಕೊಳ್ಳೋಣ ಒಂದ್ಸಲ. ಸೊ ರಿಮೈನಿಂಗ್ ಕ್ವಶನ್ಸ್ ಏನು ಇದ್ರು ಏನಂತಾರೆ ನೋಡೋಣ. ಈಗ ಬನ್ನಿ ನೋಡೋಣ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ನೋಡಿ, ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಇವಾಗ ಪ್ರಾಬ್ಲಮ್ಸ್. ಸೊ ಫಸ್ಟ್, ಎ ರಿಜಿಡ್ ಬಾರ್ is suspended horizontally by 3 wires of the same material. ಸೇಮ್ ಮಟೀರಿಯಲ್ ಇಂದ ಇದೆ. The outer 2 wires are equidistant from the center wire. The area and the length of the central wire are 3a and l respectively, while that of the 2 outer wires are 2a and 2l respectively. A downward force of 50 kN is applied to the rigid bar. The forces in the central and each of the outer wires will be. ನೋಡಿ, ವಿಡಿಯೋ ಲೆಂದಿ ಆಗ್ತಿದೆ ಅಂತ ಯಾರು ದಯವಿಟ್ಟು ಮಾಡ್ಕೊಳಕ್ ಹೋಗಬೇಡಿ. ನಿಮ್ಗೆ ಕರೆಕ್ಟ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ಆನ್ಸರ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಇದೆ, ಹೌದಾ? ಸೊ ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ವಿಡಿಯೋ ಲೆಂದಿ ಆಗ್ತಿದೆ ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ನೋಡೋದ್ರಲ್ಲಿ ಏನಿದೆ, ನಿಮ್ಗೆ ಆರಾಮಾಗಿ ನೋಡಿ. ಸೊ ಇದ್ರದ್ದು ಆನ್ಸರ್ ನೋಡಿ, ಸಿಂಪಲ್ ಆಗಿ ಹೇಳೋದಂತಂದ್ರೆ ಈ ತರ ಒಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲೊಂದಿದೆ. ಓಕೆ, ಸೊ ಈ ತರ ಇದ್ರದ್ದು ಏನ್ ಬರ್ತಾ ಇದೆ, ಈ ತರ ಇದೆ, ರೈಟ್? ಸೊ ಇದು ಏನಿದೆ, 2a. ಸೊ ಇದ್ರದ್ದು ಲೆಂತ್ ಎಷ್ಟಿದೆ, 2l. ಸೊ ಇದು 3a. ಓಕೆ, ಲೆಂತ್. ಆಮೇಲೆ ಇದು 2a, ಅದಾದ್ಮೇಲೆ ಇದು 2l, ಗೊತ್ತಾಯ್ತಾ? 2l. ಸೊ ಇಲ್ಲಿ ಲೋಡ್ ಇದೆ, ಎಷ್ಟಿದೆ ಇದು, 50 ಕಿಲೋನ್ಯೂಟನ್. ಇಷ್ಟು ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಸೊ ಇದು ಗೇಟ್ ಕ್ವಶನ್ ಇಂದ ಬಂದಿದೆ, ಗೇಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇಂದ ಬಂದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಅವ್ರು ಚೆನ್ನಾಗಿದೆ, ಕ್ವಾಲಿಟಿ ಆಫ್ ಕ್ವಶನ್ಸ್ ಚೆನ್ನಾಗಿ ಆಗ್ತಾ ಇದ್ದಾರೆ. ಐ ಲೈಕ್ ದಿಸ್. ನಾವು ಸೊ ಇದರಲ್ಲಿ ನಮ್ಗೆ ಫೈಂಡ್ ಔಟ್ ಮಾಡೋದು ಏನಿದೆ, ಸೆಂಟ್ರಲ್ ಅಂಡ್ ಈಚ್ ಆಫ್ ದ ಔಟರ್ ವೈರ್ಸ್, ರೈಟ್? ಫೋರ್ಸಸ್. ಸೊ ಡೆಲ್ಟಾ ಎಲ್ ಈಸ್ ಫಾರ್ ಡೆಲ್ಟಾ ಎಲ್ ಈಸ್ ಒಂದು ನಿಮಿಷ ಈಸ್ ಸೇಮ್ ಫಾರ್ 3 ಬಾರ್ಸ್. ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್. ಸೊ ಚೇಂಜ್ ಇನ್ ಲೆಂತ್ ಏನಿದೆ ಫಾರ್ಮುಲಾ, PL/AE is a formula. Okay, now ಇಲ್ಲಿ PL/AE ನಿಮಗೆ ಗೊತ್ತಿದೆ. ಸೊ ಇವಾಗ ನಾವೇನ್ ಮಾಡೋಣ, ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಇವಾಗ, ಇದು A B C ಅಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಈಗ ಇಲ್ಲಿ 2 ಪಾಯಿಂಟ್ ಬರುತ್ತೆ, PC ಆಮೇಲೆ PS ಅಂತ ಬರುತ್ತೆ. ಸೊ PC ಅಂದ್ರೆ ಏನ್ ಬರುತ್ತೆ ಇಲ್ಲಿ, PC ಅಂದ್ರೆ PC PS. ಸೊ ಸೈಡ್ ಬಾರ್ ಇದು. ಸೊ ಇದು ಸೈಡ್ ಬಾರ್, ಇದು ಸೆಂಟರ್ ಬಾರ್, ಗೊತ್ತಾಯ್ತಾ? ಇದಂತೂ ಗೊತ್ತಾಯ್ತು. ಈಗ ಇದೊಂದು ಫಾರ್ಮುಲಾ ಬರುತ್ತೆ, PC ಇಂಟು L ಡಿವೈಡೆಡ್ ಬೈ 3AE. ಓಕೆ, PC ಇಂಟು L ಈ ಸೆಂಟ್ರಲ್ ಏನಿದೆ, ಈ ಫಾರ್ಮುಲಾ ಪ್ರಕಾರ ಈಗ ನಾನು ಬರಿತಾ ಇರೋದು, PC ಇಂಟು L ಡಿವೈಡೆಡ್ ಬೈ 3AE ಈಕ್ವಲ್ಸ್ ಟು PS ಇಂಟು 2L, PS by 2L divided by 2AE. ಡನ್. ಸೊ ಇದನ್ನ ಮಾಡಿದಾಗ ನೆಕ್ಸ್ಟ್ ಹೇಳ್ತೀನಿ ಇದರಲ್ಲಿ. ಸೊ ಏನಾಗುತ್ತೆ, ಸೊ ದೇರ್ ಫೋರ್ PC ಈಕ್ವಲ್ಸ್ ಟು 3PS. ಸೊ 2PC ಪ್ಲಸ್ PS ಈಕ್ವಲ್ಸ್ ಟು 50. ಸೊ 2PC ಪ್ಲಸ್ 3PS ಈಕ್ವಲ್ಸ್ ಟು 50. ಸೊ ಏನಾಗುತ್ತೆ, PS ಈಕ್ವಲ್ಸ್ ಟು 10 ಕಿಲೋ ನ್ಯೂಟನ್ ಆಗುತ್ತೆ. PC ಈಕ್ವಲ್ಸ್ ಟು 30 ಕಿಲೋ ನ್ಯೂಟನ್ ಆಗುತ್ತೆ, ಗೊತ್ತಾಯ್ತಾ? ಸೊ 30 and 10. ಸೊ ನಾವು ವಾಟ್ ಇಸ್ ದ ಆನ್ಸರ್, ಸಾರಿ ಐ ಆಮ್ ಸಾರಿ, ಒಂದು ನಿಮಿಷ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್ ನಾವು, ಎಷ್ಟಾಯ್ತು ಇವಾಗ ಆನ್ಸರ್ ಇದ್ರದ್ದು ಬಂದ್ಬಿಟ್ಟು, ಇದ್ರದ್ದು 30 and 10. ನೆಕ್ಸ್ಟ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಇಂಡ್ಯೂಸ್ಡ್ in a steel wire of modulus of elasticity of 200 kN, diameter is 1 mm. When wound, a drum of diameter 1 meter is approximately equal to the. So simple ಆಗಿದೆ ನೋಡಿ, ರೈಟ್? ಇದ್ರದ್ದು
EI ಎಷ್ಟು ಕೊಟ್ಟಿದ್ದಾರೆ 200 ಕಿಲೋ ನ್ಯೂಟನ್ mm². ಒಂದು ನಿಮಿಷ. ಓಕೆ, ಸೊ 200 ನ್ಯೂಟನ್ ಪರ್ mm² ಇದೆ. ಸೊ ಡಯಾ ಬಂದ್ಬಿಟ್ಟು ಇದ್ರದ್ದು 1 mm ಇದೆ ಎಂತ, ಡಯಾ 1 mm. ಆಮೇಲೆ ಡ್ರಮ್ ಡಯಾ ಆಯ್ತಾ, ಆಮೇಲೆ ಡ್ರಮ್ ಡಯಾ ಈಸ್ ಈಕ್ವಲ್ ಟು 1 ಮೀಟರ್ ಇದೆ ಡ್ರಮ್. ಸೊ ಈಗ ನಮಗೇನ್ ಮಾಡೋದಿದೆ ಅಂತಂದ್ರೆ, ನಮಗೆ ಬೇಕಾಗಿರೋದೇನು ರೇಡಿಯಸ್, ಸೊ ರೇಡಿಯಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಡಿ ಡಬ್ಲ್ಯೂ ಆಯ್ತಾ. ಇದರಲ್ಲಿ ಡಿ ಡಬ್ಲ್ಯೂ ಯಾವ್ದಾಗುತ್ತೆ ಇವಾಗ, ಸೊ ಇದು ಡಿ ಡಬ್ಲ್ಯೂ ಇರುತ್ತೆ ರೈಟ್. ಸೊ ಆರ್ ಪ್ಲಸ್ ಡಿ ಡಬ್ಲ್ಯೂ. ಸೊ ಇದು ಆರ್ ಏನಿದೆ, ಇದು ರೇಡಿಯಸ್ ಆಫ್ ಡ್ರಮ್. ಸೊ ಈ ತರದ್ದು ಒಂದು ಡ್ರಮ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇದ್ರದ್ದು ರೇಡಿಯಸ್, ಸೊ ರೇಡಿಯಸ್ ಇದ್ರದ್ದು. ಸೊ ಆರ್ ಪ್ಲಸ್ ಡಿ ಡಬ್ಲ್ಯೂ ಈಕ್ವಲ್ಸ್ ಟು ಏನಾಗುತ್ತೆ 0.5 ಪ್ಲಸ್ 0.001 ರೈಟ್. 0.5 ಪ್ಲಸ್ 0.001 ಆಗುತ್ತೆ ಇದು. ಓಕೆ, ಸೊ ಆರ್ ಎಷ್ಟಾಗುತ್ತೆ ಇದು, ಆರ್ ಈಕ್ವಲ್ಸ್ ಟು 0.501 ಮೀಟರ್. ಓಕೆ, ಸೊ ಈಗ ಇಕ್ವೇಟ್ ಮಾಡೋದ್ರಿಂದ ಬೈ ಇಕ್ವೇಟಿಂಗ್ ರೈಟ್. ಸೊ ಇಕ್ವೇಟಿಂಗ್ ಈಗ ನಿಮಗೆ ಗೊತ್ತಿದೆ ಇಕ್ವೇಶನ್, ಯಾವ ಇಕ್ವೇಶನ್, ವಿ ಬೈ ವೈ ಈಕ್ವಲ್ಸ್ ಟು ಎಂ ಬೈ ಐ ಈಕ್ವಲ್ಸ್ ಟು ಇ ಬೈ ಆರ್ ರೈಟ್. ಸೊ ಇದು ಬೆಂಡಿಂಗ್ ಇಕ್ವೇಶನ್. ಸೊ ದಟ್ ಇಸ್ ಬೆಂಡಿಂಗ್ ಇಕ್ವೇಶನ್. ಸೊ ಇದನ್ನ ಮಾಡಿದಾಗ ಟು ಬಿ ಬೈ ವೈ ಈಕ್ವಲ್ಸ್ ಟು ಇ ಬೈ ಆರ್ ರೈಟ್. ಸೊ ಟು ಬಿ ಈಕ್ವಲ್ಸ್ ಟು ಇ ಈಕ್ವಲ್ಸ್ ಟು ಡಿ ಬೈ 2 ಡಿವೈಡೆಡ್ ಬೈ ಆರ್. ಸೊ ಟು ಬಿ ವ್ಯಾಲ್ಯೂ ಏನಾಗುತ್ತೆ, ಟು ಬಿ ವ್ಯಾಲ್ಯೂ ಈಸ್ 200 ಕಿಲೋ ನ್ಯೂಟನ್ ಪರ್ mm². ಓಕೆ, ಸೊ ಇಲ್ಲಿ ಆರ್ ವ್ಯಾಲ್ಯೂ ಹಾಕಿ, ಇಲ್ಲಿ ಇ ವ್ಯಾಲ್ಯೂ, ಇದು ಡಿ ವ್ಯಾಲ್ಯೂ ಹಾಕಿದ್ರೆ ನಿಮಗೆ 200 ಕಿಲೋ ನ್ಯೂಟನ್ ಪರ್ ಮೀಟರ್² ಆನ್ಸರ್ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ಎ ರೋಲರ್ ಆಫ್ ಡಯಾಮೀಟರ್, ಒಂದು ನಿಮಿಷ, ಎಸ್, ಎ ರೋಲರ್ ಆಫ್ ಡಯಾಮೀಟರ್ 600 mm. ಸೊ 600 mm ಒಂದು ರೋಲರ್ ಇದೆ. ಸೊ ಇಲ್ಲಿ ನಾನು ಡ್ರಾ ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದೊಂದು ರೋಲರ್ ಇದೆ. ಸೊ ಇದು ಬಂದ್ಬಿಟ್ಟು 600 mm ಇದೆ ಅಂಡ್ ವೇಟ್ ಈಸ್ 8660. ವೇಟ್ ಏನಿದೆ 8660 ಇದೆ. ಓಕೆ, ಅಂಡ್ ಟು ಬಿ ಪುಲ್ಡ್ ಓವರ್ ಎ ಕರ್ವ್ ಆಫ್ ಹೈಟ್ 150 mm. ಸೊ ಇಲ್ಲೊಂದು ಹೈಟ್, ಇಲ್ಲೊಂದು ಬರುತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ಇದು 150 mm. ಓಕೆ, ಇದು 150 mm by a horizontal force P applied at the top. So applied at the top end of the roller ಅಂದ್ರೆ ಈ ಕಡೆ. The magnitude of P required to start the roller over the curve, right? So ಇದೇನಾಗುತ್ತೆ, ಸಿಂಪಲ್ ಆಗಿದೆ, ಇದು ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು 600 mm. ಸೊ ಇದು ಎ. ಸೊ ಇದು ಇನ್ನೊಂದು ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ, ಸೊ ದಟ್ ನಿಮ್ಗೆ ಅದನ್ನು ಗೊತ್ತಾಗ್ಲಿ. ಈಗ ಇಲ್ಲಿ ಏನಾಗಿದೆ, ಇಲ್ಲೊಂದು ಪಾಯಿಂಟ್ ಇದೆ, ಇದು ಈ ತರ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ವೇಟ್ ಎಷ್ಟಿದೆ, 8660 ನ್ಯೂಟನ್. ಓಕೆ, ಸೊ ಇದು ವೇಟು. ಈಗ ಇದು ಬಂದ್ಬಿಟ್ಟು ರೇಡಿಯಸ್ ಇದೆ. ಸೊ ಇದನ್ನ ನೀವು ನೋಡಿದಾಗ ಆಯ್ತಾ, ಇಲ್ಲೊಂದು ಪಾಯಿಂಟ್ ನಾವು ತಗೊಂಡಾಗ, ಸೊ ಇಲ್ಲಿಂದ ಈ ಕಡೆ ಈ ತರ ಬರುತ್ತೆ ರೈಟ್. ಸೊ ಇಲ್ಲೊಂದು ನಾನೇನ್ ಮಾಡ್ತೀನಿ ಅಂತಂದ್ರೆ, ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಆಂಗಲ್ ತೋತೀನಿ. ಸೊ ಅದನ್ನ ಸಿ, ಇದನ್ನ ಓ ಅಂತ ಕೊಡ್ತೀನಿ, ಇದನ್ನ ಎ ಅಂತ ಕೊಡ್ತೀನಿ. ಓಕೆ, ಸೊ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ರೋಲರ್ ಈಸ್ ಅಬೌಟ್ ವಾಟ್ ಟು ಟರ್ನ್ ಓವರ್ ದ ಕರ್ವ್, ದ ವಾಟ್ ವಿ ಕ್ಯಾನ್ ಸೇ ದ ಕಾಂಟ್ಯಾಕ್ಟ್ ವಿತ್ ದ ಫ್ಲೋರ್. ಸೊ ದ ರಿಯಾಕ್ಷನ್ ಆರ್ ಏನಾಗುತ್ತೆ, ಫ್ರಮ್ ದ ಕರ್ವ್ must be passed through the intersection of P, right? Intersection of P ಇದು ಇಲ್ಲಿದೆ ರೈಟ್. ಸೊ ಇದು pass through
intersection of what? Intersection of P, right? So the line of action ಏನಾಗುತ್ತೆ? So weight line of action ಏನಾಗುತ್ತೆ? Weight since his body is in equilibrium, line of action ಏನಾಗುತ್ತೆ ಅಂದ್ರೆ body equilibrium ನಲ್ಲಿ ಇದೆ. So under this action what we can say? It is in three forces, right? Three different forces you can see in the sketch, right? So ಈ ತರ ಬರುತ್ತೆ ಇವಾಗ ಇದು. ಓಕೆ, ಈ ತರ ಬರುತ್ತೆ. ಸೊ ಈಗ ಟ್ರಯಾಂಗಲ್ ನಾನು ತಗೊಂಡಾಗ, ಸೊ ಇದು O, ಇದು C, ಇದು B, ರೈಟ್? ಇದು A O C. ಸೊ AOB ಯಾವುದು? ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬರುತ್ತೆ ನೋಡಿ, ಇಲ್ಲಿ ಬರುತ್ತೇನೆ. ನಾವು ಇನ್ AOB, right? OAB equals to OBA. Okay, since OA equals to OB, OA equals to OB ಇದೆ ಇಲ್ಲಿ ನೋಡಿ, OA equal to OB, OA equal to OB, right? OA equal to OB. ಸೊ ಈಗ ಏನಾಗುತ್ತೆ? OA equal to OB ಆದ ತಕ್ಷಣ QAB ಏನಾಗುತ್ತೆ? QAB plus QBA equals to ಆಲ್ಫಾ. ಇದು ಆಲ್ಫಾ ಎಲ್ಲಿಂದ ಬಂತು ಇವಾಗ? ಆಲ್ಫಾ ಅಂದ್ರೆ ಇದ್ರ ಮಧ್ಯೆ ಇರೋ ಆಂಗಲ್ ಅಷ್ಟೇ. ಓಕೆ, ನೆಕ್ಸ್ಟ್. ಸೊ ಇದಾದ್ಮೇಲೆ ಈಗ 2 times of OBA equals 60 degree. ಸೊ OBA equals what? 30 degree. So reaction ಏನಾಗುತ್ತೆ ಇವಾಗ? That is a reaction makes 30 degree with the vertical. So reaction makes 30 degree with vertical. ಗೊತ್ತಾಯ್ತಾ? ಇದಂತೂ ಗೊತ್ತಾಯ್ತು ಇವಾಗ. ಸೊ ಇಲ್ಲೊಂದು ಫಾರ್ಮುಲಾ ಇದೆ ಇವಾಗ. ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ ಈಕ್ವಲ್ ಟು 0 ತಗೋತೀವಿ. ಸೊ ದ R cos 30 degree minus of 8660, this is a load they have given, and equals to 0. Now R equals to what? That is 8660 divided by what? R cos 30 degree, done. So 9.9999.70 Newton, right? So horizontal forces equals to ನಾನು 0 ಮಾಡಿದಾಗ ಏನಾಗುತ್ತೆ? P minus R sin 30, R sin 30 degree equals to 0. So what is the P value? 9999.70 minus of, sorry, sin 30, right? Sin 30. So what is the value? P equals to 4999.85 kilonewton. We can say this is in 5000 what? 5000 Newton. Right? ಇದು ನ್ಯೂಟನ್ ಇದೆ, ಸಾರಿ, ಇದು ನ್ಯೂಟನ್ ಇದೆ. ಓಕೆ, ಸೊ 5000 Newton is the answer for this question. ಗೊತ್ತಾಯ್ತಾ? ಎಲ್ಲ ಗೇಟ್ ಕ್ವಶನ್ಸ್ ಇದೆ. Two like parallel forces are acting at a distance of 24 meter apart and their resultant is 20 kilonewton. If two line of action of the resultant 6 meter from the any of the given forces, magnitude of the two forces. So magnitude of two forces ಅಂತ ಕೇಳ್ತಾ ಇದ್ದಾರೆ. Two parallel forces acting each other and resultant force is 20. So F1 plus F2 equals to what? 20 kilonewton. ಇದನ್ನ ಫಸ್ಟ್ ಅಂತ ತಗೋತೀನಿ, ಯಾಕೆಂದ್ರೆ ರಿಸಲ್ಟೆಂಟ್ ಫೋರ್ಸ್ ಟೂ ಪ್ಯಾರಲಲ್ ಫೋರ್ಸ್ ಅಂತ ಹೇಳ್ತಾ ಇರೋದು. F1 plus F2 20 kilonewton. Two forces are at a distance of 24 meter each other and result is 6 meter away from one of the forces ಅಂತ ಹೇಳ್ತಾ ಇರೋದು, ರೈಟ್? ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೋಡಿದಾಗ ಏನಾಗುತ್ತೆ ಇಲ್ಲಿ? F1 equals to 24 minus 6, right? Minus of F2 6 equals to 0. So 18 times of F1 minus of 6 times of F2 equals to 0. So 18 F1 equals to 6 F2 divided by F1 by F2 equals 16 by 18. So F1 ratio F2 equals to 1:3. So F1 ಏನಾಗುತ್ತೆ? F2 by 3 ಆಗುತ್ತೆ, right? This is a F2 by 3. Now ಇದರಲ್ಲಿ equation 1 ಅಂತ ಕೊಡೋಣ.
equation 1 ಇಂದ f2 by 3 plus f ಇಲ್ಲ equation 1 ಅಂತ ಯಾವುದು ಕೊಟ್ಟಿದ್ದೀವಿ ನಾವು ಓಕೆ ಇದಕ್ಕೆ ಸೊ ಇದರಿಂದ ನಾನು ಇಕ್ವೇಟ್ ಮಾಡ್ತೀನಿ ಇವಾಗ ಸೊ ಇಕ್ವೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ ಸಿಂಪಲ್ ಆಗಿ ಸೊ equation 1 f2 by 3 plus f2 equals to 20. So f2 plus 3f2 equals 20 into 3 ಆಗುತ್ತೆ ತಾನೆ ಇದು ನೆಕ್ಸ್ಟ್ 4 times of f2 ಆಗುತ್ತೆ equals to 60 ಆಗುತ್ತೆ ಆಮೇಲೆ f2 ಏನಾಗುತ್ತೆ 60 by 4 ಆಗುತ್ತೆ done so f2 equals to 15 kilo newton so f1 how much is the f1 15 by 3 that is a 5 kilo newton so f2 is 15 and f1 is 5 kilonewton is the answer okay ಗೊತ್ತಾಯ್ತಾ ಯಾವ ಆನ್ಸರ್ ಯಾವ್ದಾಗುತ್ತೆ ಇದರದೀಗ ಇದರ ಆನ್ಸರ್ ಬಂದ್ಬಿಟ್ಟು 15 and 5 next question a post tension simply supported beam of span 8 meter is provided with a curved enable area cable area of 800 and slope is 1 in 20 at each end is initially stress 1200 MPa Young's modulus is 210 loss due to slip of 2 mm at jacking and during the anchoring ಅಂತ ಹೇಳ್ತಾ ಇರೋದು ಸೊ ಇದಕ್ಕೆ ತುಂಬಾ ಸಿಂಪಲ್ ಆನ್ಸರ್ ಇದೆ ಇದಕ್ಕೆ ತುಂಬಾ ಸಿಂಪಲ್ ಆನ್ಸರ್ ಇದೆ ನೋಡಿ ಇದ್ರದ್ದು ಡೈರೆಕ್ಟ್ ಆಗಿ ಫಾರ್ಮುಲಾ ಇದೆ loss of stress due to anchorage slip ಏನಿದೆ ಫಾರ್ಮುಲಾ P by A equal to delta into ES divided by L so ಇದನ್ನ ನೀವು ಮಾಡಿದಾಗ 2 divided by 8 into 10 raised to power 3 into 210 into 10 raised to power 3 right so ಇದನ್ನ ನೀವು ಮಾಡಿದಾಗ 52.5 so 52.5 is the answer for this question next question if the diameter of the bolt is 20 mm then the maximum number of bolts that can be accommodated in one row of 140 mm wide flat is so ಇದನ್ನ ನೋಡಿ ಸೊ ಇದ್ರದ್ದು ಸ್ವಲ್ಪ ನೀವೇನಂತಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ ನಾಮಿನಲ್ ಡಯಾ ಆಫ್ ದಿ ಬೋಲ್ಟ್ ಏನಿದೆ ಇಲ್ಲಿ ನೋಡಿ ನಾಮಿನಲ್ ಡಯಾ ಆಫ್ ದಿ ಬೋಲ್ಟ್ ಏನಿದೆ ರೈಟ್ ಸೊ dn equal to 20 mm ಇದೆ ಗೊತ್ತಾ ಡಯಾ ಆಫ್ ಹೋಲ್ ಎಷ್ಟಾಗುತ್ತೆ ಇಲ್ಲಿ ನೋಡಿ ಡಯಾ ಆಫ್ ಹೋಲ್ ಎಷ್ಟಾಗುತ್ತೆ dh ಅಂತ ಅಂತೀನಿ ಅದಕ್ಕೆ ಸೊ ಅದೆಷ್ಟಾಗುತ್ತೆ 20 plus 2 ಎಷ್ಟಾಯ್ತು ಅದು 22 ರೈಟ್ ಸೊ ನಿಮಗೆಲ್ಲರಿಗೂ ಗೊತ್ತಿದೆ 12 to 14 mm ಇದ್ರೆ ನಾವು ಎಷ್ಟು ಓದ್ತೀವಿ ಡಯಾದು 1 mm ಆಡ್ ಮಾಡ್ತೀವಿ 1 mm ಅದೇ 16 to 24 ಇದ್ರೆ 2 mm ಆಡ್ ಮಾಡ್ತೀವಿ ಮೋರ್ ದನ್ 24 ಇದ್ರೆ ನಾವು 3 mm ನ ಆಡ್ ಮಾಡ್ತೀವಿ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಈಗ ಆಸ್ ಪರ್ IS 800 2007 ನಾವೇನ್ ಮಾಡಬೇಕು P minimum ಎಷ್ಟಿದೆ P minimum equal to 2.5 times of dn right so 2.5 into 20 so ಇದೆಷ್ಟಾಯ್ತು ಇದು 50 mm ಆಯ್ತು ಕರೆಕ್ಟಾ ಇದು 50 mm ಸೊ ಇದು 50 mm ಆಮೇಲೆ P maximum ಎಷ್ಟಾಗುತ್ತೆ P maximum ಬಂದ್ಬಿಟ್ಟು 1.5 into dh ಸೊ ಅದೆಷ್ಟಾಗುತ್ತೆ 1.5 into 22 ಸೊ ಇದು 33 mm ಆಗುತ್ತೆ ಸೊ ಈಗ ಇಲ್ಲಿ ಏನ್ ಕೇಳ್ತಾ ಇರೋದು ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೋರ್ಡ್ಸ್ ದಟ್ ಕ್ಯಾನ್ ಬಿ ಅಕೊಮಡೇಟೆಡ್ ಇನ್ ಪ್ಲೇಟ್ ಆಫ್ 140 mm ಅಂತ ಕೇಳ್ತಾ ಇರೋದು ಈಗ ನಾನು ಡ್ರಾ ಮಾಡಿದಾಗ ನೀವು ನೋಡ್ಬೋದು ಇವಾಗ ಈ ತರ ನಾನು ಪ್ಲೇಟ್ ನ ಡ್ರಾ ಮಾಡ್ತೀನಿ ಸೊ ಇಲ್ಲಿ ಏನಿದೆ ಮ್ಯಾಕ್ಸಿಮಮ್ ಇದು ಎಷ್ಟಿದೆ ಇದು ಬಂದ್ಬಿಟ್ಟು 140 mm ಅಂತ ಇದೆ ಇದೀಗ ಸೊ ದಿಸ್ ಇಸ್ 140 mm ಡನ್ ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಸೊ ಇದೇನಾಗುತ್ತೆ E equals to E minimum ಸೊ ಇದೇನಾಗುತ್ತೆ P equals to P minimum ಆಗುತ್ತೆ ಸೊ ಇದನ್ನು E equal to E minimum ಆಗುತ್ತೆ ರೈಟ್ ಸೊ ಈಗ ಇದರ ಪ್ರಕಾರ ನಾವು ನೋಡಿದಾಗ ಇಲ್ಲೇನಾಗುತ್ತೆ n ಇದೆ ನಂಬರ್ ಆಫ್ ಬೋಲ್ಟ್ಸ್ ಇದೆ ಅದು ನಿಮಗೆ ಗೊತ್ತಿದೆ ನಂಬರ್ ಆಫ್ ಬೋಲ್ಟ್ಸ್ ರೈಟ್ ಸಿಂಗಲ್ ರೋ ವಿತ್ 140 mm ಮಾಡೋದಿದೆ ನಮಗೆ 140 mm ಸೊ ಏನಾಗುತ್ತೆ ಇವಾಗ 2 into E plus n minus 1 into P equals to 140
ಗೊತ್ತಾಯ್ತಾ 2 ಇಂಟು ಇ ಪ್ಲಸ್ ಎನ್ ಮೈನಸ್ 1 ಇಂಟು ಪಿ 140. ಓಕೆ, ಸೊ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಳಕ್ಕೆ ನಾವೇನ್ ಮಾಡ್ತೀವಿ, ಎನ್ ಇ ಮತ್ತು ಪಿ ಇದ್ರ ಏನ್ ಮಾಡ್ತೀವಿ, ಟು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ತಗೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ರೈಟ್, ಇದ್ರದ್ದು ಪಿ ಈಕ್ವಲ್ಸ್ ಟು ಪಿ ಮಿನಿಮಮ್ ನ ತಗೋತೀವಿ, ಕರೆಕ್ಟ್ ತಾನೆ. ಸೊ 2 ಇಂಟು 33 ರೈಟ್ ಪ್ಲಸ್ ಎನ್ ಮೈನಸ್ 1 ಇಂಟು 50 ಈಕ್ವಲ್ಸ್ ಟು ಹೌ ಮಚ್ 140 ರೈಟ್. ಸೊ ಇದು ಮಾಡಿದಾಗ ಎನ್ ಎಷ್ಟು ಬರುತ್ತೆ, ಎನ್ ಬಂದ್ಬಿಟ್ಟು 2.48 ಬರುತ್ತೆ. ಅಂದ್ರೆ ಎನ್ ಈಕ್ವಲ್ಸ್ ಟು ನಾವು ಎರಡು ನಂಬರ್ಸ್ ನಾವು ಪ್ರೊವೈಡ್ ಮಾಡ್ಬೋದು ಇಲ್ಲಿ, ಈ ಕಡೆ ಮತ್ತೆ ಈ ಕಡೆಯಿಂದ, ಗೊತ್ತಾಯ್ತಾ. ಸೊ ನಂಬರ್ ಆಫ್ ಬೋರ್ಡ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದಿತ್ತು, ಎಷ್ಟು ಬೋರ್ಡ್ಸ್ ನಾವು ಪ್ರೊವೈಡ್ ಮಾಡ್ಬೋದು. ಓಕೆ, ಸೊ ಎಷ್ಟಾಗುತ್ತೆ ಇದು ಆನ್ಸರ್, ಇದು ಆನ್ಸರ್ ಬಂದ್ಬಿಟ್ಟು 2 ಆಗುತ್ತೆ. ಓಕೆ, next question. If the depth of the moist sand in a cylinder is 150, the depth of the sand when fully inundated with the water is 120. Bulking of the moist. ನೋಡಿ, bulking of sand ಕೇಳಿದ್ದಾರೆ. Bulking of sand ತುಂಬಾ ಈಸಿ ಇರುತ್ತೆ, ರೈಟ್. ಸೊ bulking of sand ತುಂಬಾ ಸಿಂಪಲ್ ಇರುತ್ತೆ. ಏನಿದೆ bulking of sand? bulking of sand ಇದು ಬಂದ್ಬಿಟ್ಟು ಇದರದ್ದು ಫಾರ್ಮುಲಾ ಇದೆ, depth of moist sand minus of depth of sand with fully saturated ಗೊತ್ತಾಯ್ತಾ. ಸೊ ಇದೇನಾಗುತ್ತೆ 150 mm minus of 120 divided by 120 into 100. So how much this is? This is a 25% is the answer for this question. Next question. Limiting moment of resistance, right? Rectangular section width ಇದು ಎಲ್ಲ ಕೊಟ್ಟಿದ್ದಾರೆ, ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ 415 ಇದೆ. ಸೊ 415 ಗೆ ಯಾವ ಫಾರ್ಮುಲಾ ಹಾಕ್ತಿವಿ, mu equals to 0.36 ಯಾವುದು FCK ಆಮೇಲೆ XU ಲಿಮಿಟ್ ಬೈ ಡಿ, ಕರೆಕ್ಟಾ. ಆಮೇಲೆ 1 ಮೈನಸ್ 0.42 XU ಲಿಮಿಟ್ ಬೈ ಡಿ ಇಂಟು ಬಿ ಡಿ ಸ್ಕ್ವೇರ್. ಸೊ ಇದರಲ್ಲಿ ನೀವು ಪುಟ್ ಮಾಡಿದಾಗ 0.36 ಇಂಟು FCK ಎಷ್ಟಿದೆ 20, ಆಮೇಲೆ XU ಎಷ್ಟಿದೆ 0.48 ಬೈ ಡಿ ಬೈ ಡಿ ಇಂಟು 1 ಮೈನಸ್ 0.42x ಅಂತಂದ್ರೆ 0.42 ಇಂಟು 0.48 ಬೈ ಡಿ ಆಗುತ್ತೆ, ಇಂಟು 300 ಇಂಟು 545 ಸ್ಕ್ವೇರ್. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ, 245.87 kilonewton meter is the answer for this question. So we can say 246 is the answer. Next question. For a rectangular beam of dimension 300 mm to 600 mm with the effective cover of 55. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಕೆಲಸ ಮಾಡೋಣ, ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ, ಯಾಕೆಂದ್ರೆ ಸ್ವಲ್ಪ ಲೆಂದಿ ಆಗಿಬಿಟ್ಟಿದೆ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇನ್ನೊಂದು ವಿಡಿಯೋನ ತರ್ತೀನಿ, ಆಯ್ತಾ. ಇದ್ರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ನೋಡಿ, ಸೊಲ್ಯೂಷನ್ ಕೊಡ್ಬೇಕಂದ್ರೆ ಟೈಮ್ ಆಗುತ್ತೆ, ಬರೀ ಟಿಕ್ ಮಾಡ್ಕೊಂಡು ಹೋಗೋಕೆ ಟೈಮ್ ಬೇಕಾಗಲ್ಲ ಅಂತ ಅನ್ಕೋತೀನಿ, ರೈಟ್. ಸೊ ಟಿಕ್ ಮಾಡೋದು ನೋಡಿ, 30-40 ಕ್ವಶನ್ ಆರಾಮಾಗಿ ಟಿಕ್ ಮಾಡಿದ್ವಿ. ಬರೀ ಒಂದು 4-5 ಕ್ವಶನ್ ನಾವು ಆನ್ಸರ್ ಮಾಡಕ್ಕೆ ಎಷ್ಟು ಟೈಮ್ ಆಗ್ತದೆ ನಮಗೆ, ಹೌದಾ. ನೋಡಿ ಇಲ್ಲಿ ಅದು ಫಾಸ್ಟ್ ಮಾಡಿದ್ರೆ ನಿಮ್ಗೆಲ್ಲ ತಿಳಿಸ್ಕೊಂಡು ಮಾಡ್ತಾ ಇರೋದು, ಸೊ ಅದಕ್ಕೆ ಟೈಮ್ ಆಗ್ತಾ ಇದೆ. ಬಟ್ ನೋ ಇಶ್ಯೂ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್.